ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಚುನಾವಣೆ ಅಂದ್ರೆ ಸ್ಪರ್ಧೆ, ಅದಕ್ಕೊಬ್ಬ ಪ್ರತಿಸ್ಪರ್ಧಿ, ಒಂದು ಪೈಪೋಟಿ, ಈ ರೀತಿಯ ವಾತಾವರಣ ಅಂತ ನಾವು ಚುನಾವಣೆಯ ವ್ಯವಸ್ಥೆಯ ಹೊರಗಡೆ ನಾಗರಿಕರು, ಸಾಮಾನ್ಯ ನಾಗರಿಕರು ನಾವು ಅನ್ಕೊಂಡಿರ್ತೀವಿ. ಆದರೆ ಒಳಗಡೆ ನಡೆಯುವಂಥದ್ದೇ ಒಂದು. ರಾಜಕಾರಣ ಅಂದರೆ ಕಣ್ಣಿಗೆ ಏನು ಕಾಣುತ್ತೋ ಅದು ಒಂದು ರೀತಿ, ಆದರೆ ಆ್ಯಕ್ಚುಯಲ್ ರಾಜಕಾರಣ ಆಗ್ತಾ ಇರೋದೇ ನಮ್ಮ ಕಣ್ಣು ಕಾಣದೇ ಇರುವಂಥದ್ದು. ಆದರೆ ಒಂದೊಂದ್ಸತಿ ನಮ್ಮ ಕಣ್ಣು ಕಾಣುತ್ತೆ, ಕಿವಿಗೆ ಬೀಳುತ್ತೆ ಕೂಡ. ಅದು ಇವತ್ತಿನ ಚರ್ಚೆಯ ವಿಷಯ. ಕ್ರಿಕೆಟಲ್ಲಿ ಮ್ಯಾಚ್ ಫಿಕ್ಸಿಂಗ್ ಕೇಳಿದ್ದೀವಿ, ಎಲೆಕ್ಷನ್ನಲ್ಲಿ ಎಲೆಕ್ಷನ್ ಫಿಕ್ಸಿಂಗ್ ಆಗ್ಬೋದಾ? ಅದೇ ಇವತ್ತಿನ ಚರ್ಚೆ ವಿಷಯ. ಎಲೆಕ್ಷನ್ ಫಿಕ್ಸಿಂಗ್ ಚರ್ಚೆ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಚುನಾವಣೆ ಸಮೀಪಿಸುತ್ತಿದ್ದಂತೆ ಎಲ್ಲ ಪಕ್ಷಗಳ ಬಹುತೇಕ ನಾಯಕರು ಗೆಲುವಿಗಾಗಿ ಹತ್ತಾರು ರೀತಿಯ ಪ್ರಯತ್ನಗಳಲ್ಲಿ ನಿರತರು. ಸ್ಪರ್ಧೆ ಪ್ರತಿಸ್ಪರ್ಧೆ ನಡುವೆ, ಹೊಂದಾಣಿಕೆಯ ಉದಾಹರಣೆಗಳ ನಡುವೆ ಕ್ಷೀಣಿಸುತ್ತಿದೆ ಮತದಾರರ ವಿಶ್ವಾಸ. ಜೆಡಿಎಸ್ನ ಭೋಜೇಗೌಡರ ವಿಡಿಯೋ ನಂತರ ಈಗ ಸುದ್ದಿಯಲ್ಲಿರೋದು ಸೋಮಣ್ಣನವರದ್ದು ಎನ್ನಲಾದ ಆಡಿಯೋ ವಿಡಿಯೋ ಆಧಾರದ ಮೇಲೆ ಈಗಾಗಲೇ ಶುರುವಾಗಿದೆ ಚುನಾವಣೋತ್ತರ ಸಮೀಕರಣಗಳ ಸಾಧ್ಯತೆಯ ಚರ್ಚೆ. ಈ ಚರ್ಚೆ ವಿಷಯದ ಚೌಕಟ್ಟನ್ನು ನಿರ್ಧರಿಸೋ ಪ್ರಮುಖ ಪ್ರಶ್ನೆಗಳು: ನಿಮ್ಮ ಮತದಾನದ ಉದ್ದೇಶ ನಿಮ್ಮ ನಿರೀಕ್ಷೆಯಂತೆ ಪೂರೈಕೆ ಆಗ್ತಿದೆಯಾ? ಆಗುವ ವಿಶ್ವಾಸವಿದೆಯಾ? ನೀವೇನೋ ಕಾರಣ ಅಂದ್ಕೊಂಡು ಅಂಥವ್ರಿಗೆ ಬೆಂಬಲ ಆಗಲಿ ಅಂತ ನೀವು ವೋಟ್ ಹಾಕ್ತೀರಿ, ಬಟ್ ನಿಮ್ಮ ಉದ್ದೇಶ ಅಲ್ಲಿ ಪೂರೈಕೆ ಆಗ್ತಿದೆಯಾ? ಎಲ್ಲರೂ ಅದೇ ರೀತಿ ಮಾಡ್ತಿದ್ದಾರಾ? ನಿಮ್ಮಿಂದ ವೋಟ್ ಪಡ್ಕೊಳ್ತಿರೋರ ಉದ್ದೇಶ ಏನು? ಇಂಥ ಸಂಗತಿಗಳು ಸಾರ್ವತ್ರಿಕವಾಗಿ ಮತದಾರರ ಮೇಲೆ, ನಿರ್ದಿಷ್ಟವಾಗಿ ಕಾರ್ಯಕರ್ತರು ಮತ್ತು ಬೆಂಬಲಿಗರ ಮೇಲೆ ಬೀರೋ ಅಂಥ ಪರಿಣಾಮ ಎಂಥದ್ದು, ಪ್ರಭಾವವೇನು? ಒಂದ್ಸತಿ ಹಿಂಗೆ ಬಂದುಬಿಟ್ರೆ ಯಾವ ಉತ್ಸಾಹ, ಆಸಕ್ತಿ, ಹುಮ್ಮಸ್ಸನ್ನ ಇಟ್ಕೊಂಡು ಕಾರ್ಯಕರ್ತ ಮತ್ತೊಮ್ಮೆ ಬೀದಿಗಿಳಿದು ಹೋಗಿ ತನ್ನ ನಾಯಕನ ಪರ ಪ್ರಚಾರ ಮಾಡಬೇಕು, ಮತಯಾಚನೆ ಮಾಡಬೇಕು? ಈ ಪ್ರಯತ್ನಗಳು ಮತ್ತು ಹೊಂದಾಣಿಕೆಯ ಸಾಧ್ಯತೆಗಳು ರಾಜಕೀಯವಾಗಿ ಏನು ಸಂದೇಶವನ್ನು ಕೊಡ್ತಿದೆ ಅಂದರೆ, ಇದನ್ನು ವಿಶ್ಲೇಷಣಾತ್ಮಕವಾಗಿ ನಾವು ನೋಡೋದಾದರೆ ಹತ್ತಾರು ರೀತಿಯ ವಿಶ್ಲೇಷಣೆಯ ಆಯಾಮಗಳ ಆಸ್ಪದ ಸೃಷ್ಟಿ ಮಾಡಿಕೊಟ್ಟಿದೆ. ಪ್ರತಿಷ್ಠೆ ಮತ್ತು ಸೋಲಿನ ಭಯ ಹೊರತುಪಡಿಸಿ ಇಂಥ ಪ್ರಯತ್ನಗಳು ಅಥವಾ ಈ ಪ್ರಯತ್ನಗಳಿಗೆ ಕಾರಣಗಳೇನು? ಒಂದು, ಪ್ರತಿಷ್ಠೆ ಗೆಲ್ಲೇಬೇಕು ಅಂತ ಒಂದಿರುತ್ತೆ, ಅದಕ್ಕಾಗಿ ಯಾವ ಪಕ್ಷದವರಾದ್ರೇನೋ, ಎಷ್ಟು ಲಕ್ಷ ಕೋಟಿ ಆದರೆ ಏನೋ ಮಾಡೇ ಬಿಡೋಣ, ಗೆದ್ದೇ ಬಿಡೋಣ ಅನ್ನೋದು ಒಂದು. ಇನ್ನೊಂದು ಕಡೆ ಸೋಲಿನ ಭಯ. ಗೆಲ್ಲೇಬೇಕು ಅನ್ನೋ ಉತ್ಸಾಹಕ್ಕೂ ಆ ಆಸಕ್ತಿ ಉದ್ದೇಶಕ್ಕೂ ಸೋತೋಗ್ಬಿಡ್ತೀನ ಅನ್ನೋ ಭಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಎರಡೂ ಒಂದೇ ಅಂತ ತಾವು ಭಾವಿಸಬಾರ್ದು ವೀಕ್ಷಕರು. ಇವತ್ತಿನ ಚರ್ಚೆಯ ಗ್ರಾಸ ಅಥವಾ ಕಾರಣ ಏನಪ್ಪ ಅಂದರೆ, ಸೋಮಣ್ಣ ಅವ್ರದ್ದು ಎನ್ನಲಾದ ಒಂದು ಆಡಿಯೋ. ಧ್ವನಿ ಕೇಳಿದ್ರೆ, ನೀವು ಸೋಮಣ್ಣ ಅವ್ರ ಧ್ವನಿ ಮುಂಚೆನೂ ಕೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಇದು ಅವ್ರದ್ದೇ ಅಂತ. ಆದರೆ ಎನ್ನಲಾದ ಈ ಆಡಿಯೋ, ಅದರ ಒಂದು ತುಣುಕು ನಿಮ್ಮ ಮುಂದೆ ಇಟ್ಬಿಡ್ತೀನಿ. ನಂತರ ನಿಮಗೆ ಗೊತ್ತಾಗುತ್ತೆ ಈ ಚರ್ಚೆಗೆ ಕಾರಣ ಮತ್ತೆ ಗ್ರಾಸ ಯಾಕೆ, ಏನು ಅಂತ. ಪ್ಲೀಸ್. ಮಲ್ಲೂರೇ, ಸುದೀಪ್ ಮಾತಾಡ್ತಿರೋದು. ಅಣ್ಣ ಹೇಳೋಣ. ಈಗ 50ಕ್ಕೆ ಒಪ್ಕೊಂಡಿದೆ, ಒಪ್ಸ್ಬಿಟ್ಟು ವಿತ್ಡ್ರಾ ಮಾಡ್ಬಿಡಿ ತೆಗಿ. ಅಣ್ಣ ವಿತ್ಡ್ರಾ ಮಾಡಕ್ ಆಗಲ್ಲ ಕಣ, ಪಕ್ಷದಲ್ಲಿ ವಿತ್ಡ್ರಾ ಮಾಡಿದ್ರೆ ಅವರು ಸ್ವಲ್ಪ ಈಗ ಸೋಮಣ್ಣ ಸಾಹೇಬ್ರಿಗೆ ಕನೆಕ್ಟ್ ಮಾಡ್ತೀರಿ. ಅಣ್ಣ ನಮಸ್ಕಾರ ಅಣ್ಣ. ಮತ್ತೆ ತಗೊಳ್ಳಿ, ಆಮೇಲೆ ಬಾಕಿದ್ ಏನ್ ಬೇಕೋ ಮಾಡ್ತೀನಿ. ಅಣ್ಣ ತೆಗಿಯಕ್ಕಾಗಲ್ಲ, ಮುಂದಕ್ಕೆ ನಾನು ಹಂಗಿರ್ತೀನಿ. ತಲೆ ಕೆಡಿಸ್ಕೊಬೇಡಿ, ರಾಜ್ಯದ ಮುಖ್ಯಮಂತ್ರಿಗಳು ಆಯ್ತಾ ಇದಾರೆ, ನೋಡ್ಕೊಳ್ಳೋಣ. ನೀವ್ ಹೇಳ್ದಂಗ ನಾನು ಇರ್ತೀನಿ. ನಾನು ಪೂರ್ತಿ ಮಾತಾಡೋ ಕೇಳ ಇಲ್ಲಿ ಅಣ್ಣ, ನಾನ್ ಮಾತಾಡೋ ಫಸ್ಟ್ ಕೇಳು. ನೀನ್ ನನ್ಗೊಬ್ಬ ಹಳೆ ಸ್ನೇಹಿತ, ಅವ್ನ ಯಾವನೋ ತೊಟ್ಟಿ ನನ್ ಮಗನ್ ಮಾತು ಕೇಳಕ್ ಹೋಗ್ಬೇಡ. ಇಲ್ಲ ಅಣ್ಣ ಅದ್ ಯಾವ್ದು ಕೇಳ ಇಲ್ಲಿ ಅಣ್ಣ, ಕೇಳೋಣ. ನಿನಗೆ ಬದುಕೋದಕ್ಕೆ ಏನ್ ಬೇಕೋ ಎಲ್ಲವೂ ಮಾಡ್ತೀನಿ. ಅಣ್ಣ ಇದ್ದಾರೆ, ಸರಿ ಅಣ್ಣ. ಮೊದ್ಲು ವಾಪಸ್ ತಗೋ, ಆಮೇಲೆ ಬಾಕಿಯಿಂದ ಮಾತಾಡ್ತೀನಿ. ಮೊದ್ಲು ವಾಪಸ್ ತಗೋ, ನನ್ ಮಾತು ಕೇಳು. ನೀನ್ ಹಿತ ಕಾಪಾಡೋದು ನನ್ ಜವಾಬ್ದಾರಿ. ಮರುಮಕಲ್ಲು ನಾನು ಸುದೀಪ್ ಅಣ್ಣ 3 ಜನ ಇರ್ತೀವಿ. ಸರಿ ಅಣ್ಣ. ನಿನ್ನ ತಗೊಂಡೋಗಿ ಎಲ್ಲಿ ಬಿಡ್ಬೇಕು? ನಾನು ಪ್ರಾಮಾಣಿಕ ಮಾತಾಡ್ಕೊಂಡು ದೇವಸ್ಥಾನದಲ್ಲಿ ಇದ್ದೀನಿ, ಉಪ್ಪಾರ ದೇವಸ್ಥಾನದಲ್ಲಿ. ಸರಿ ಅಣ್ಣ. ಉಪ್ಪಾರ ದೇವಸ್ಥಾನದಲ್ಲಿ ಮೊದ್ಲು ಆ ಕೆಲಸ ಮಾಡೋದು, ನಿನ್ ಕೈ ಮುಗಿತೀನಿ. ಮಾತಾಡ್ತೀನಿ ಮಾತಾಡ್ತೀವಿ. ಇರೋದು 1 ಗಂಟೆ. ಸರಿ ಇನ್ನೊಂದು ಹೇಳ್ತೀನಿ, ಅವ್ನು ಯಾವನೋ ಪೋಲಿ ನನ್ ಮಗನ್ ಮಾತು ಕೇಳ್ಕೊಂಡು ಯಾರ ಮಾತು ಇಲ್ಲ, ಯಾರ ಮಾತು ಕೇಳೋದಿಲ್ಲ. ಒಳ್ಳೇದಾಗಬೇಕು, ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತ ನಾನು ಇದು ಮಾಡ್ತೀನಿ. ಸರ್ಕಾರ ಬರ್ತದೆ, ಒಂದು ಊಟದ ಬೇಕು, ಮಾಡ್ತೀರಿ, ಕೊಡು, ತಗೋ ಬದ್ಲು. ಸರಿ ಅಣ್ಣ. ತಗೊಳ್ಳಿ, ದೇವ್ರ ಮುಂದೆ ನಿಂತಿದ್ದೀನಿ ನಾನು. ಆಯ್ತಣ್ಣ. ನೀವು ಉಪ್ಪಾರ ದೇವ್ರ ಮುಂದೆ ನಿಂತಿದ್ದೀನಿ, ತಗೋ ಮೊದ್ಲು. ಸರಿ ಅಣ್ಣ. ಅವನ್ ಕೇಳಕ್ ಹೋಗ್ಬೇಡ, ಜಿಟ್ಟಿದ್ದು ನಾವೆಲ್ಲ ಫ್ರೆಂಡ್ಸು. ಹೌದಣ್ಣ. ಮಾತಾಡ್ಕೊಡು, ಆಮೇಲೆ ಮೊದ್ಲು ಹೋಗಿ ತಗೋ ಮೊದ್ಲು. ಇದು ಒಂದು ರೀತಿಯ ಪ್ರಯತ್ನ ಆಯ್ತಾ?
ಇನ್ನೊಂದು ಕಡೆ ಭೋಜೇಗೌಡ್ರದೊಂದು ವಿಡಿಯೋ ಬಂತು. ಅವರು ಕಡೂರಿನ ಮತದಾರರ ಜೊತೆ ಮಾತನಾಡ್ತಿದ್ದಂಥ ಆ ಒಂದು ಸಂದರ್ಭ, ಅವ್ರು ಏನು ಹೇಳಿದ್ರು ಅನ್ನೋದು ಆಶ್ಚರ್ಯಕ್ಕೇನು ಕಡಿಮೆ ಇರಲಿಲ್ಲ. ಕೇಳಿ ಇನ್ನೊಂದ್ಸತಿ. ಅದೆಲ್ಲ ಗೊತ್ತಿಲ್ಲ. ಈ ಸರಿ ನೀವೆಲ್ಲ ಸೇರಿ ಕಾಂಗ್ರೆಸ್ಗೆ ಓಟ್ ಕಾಂಗ್ರೆಸ್ ಎಲೆಕ್ಷನ್ ಫಿಕ್ಸಿಂಗ್, ಮ್ಯಾಚ್ ಫಿಕ್ಸಿಂಗ್ ತರಾನ ಇದು ಅಂತ ಕೇಳ್ತಿದೀವಿ. ಇದಕ್ಕೆ ಉತ್ತರ ಕೊಡೋದಕ್ಕೆ ಇವತ್ತಿನ ದಿನ ನನ್ನ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸ್ತಿದ್ದಾರೆ ರಮೇಶ್ ಬಾಬು ಅವರು, ಕಾಂಗ್ರೆಸ್ನ ವಕ್ತಾರರು. ನಮಸ್ಕಾರ ರಮೇಶ್ ಬಾಬು ಅವರೇ. ಚರಣ್ ಗೌಡ್ರು ಇದ್ದಾರೆ JDS ಇಂದ, ಮೋಹನ್ ವಿಶ್ವ ಅವರು BJP-ಯಿಂದ. 3 ಜನ ನನ್ನ ಅತಿಥಿಗಳಿಗೆ ನಮಸ್ಕಾರ, ಸ್ವಾಗತ. ಸರ್, ಇದು ಕನ್ಫ್ಯೂಷನ್ ಇದೆ. ಒಂದು BJPಗೆ ಸಂಬಂಧಪಟ್ಟಿದ್ದು, ಒಂದು JDSಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಕಾಂಗ್ರೆಸ್ಸಿಂದ ಶುರು ಮಾಡಬೇಡ ಅಂತ ಅಲ್ಲ ರಮೇಶ್ ಬಾಬು ಅವ್ರು ಹೇಳ್ತೀರಿ ಯಾವಾಗೋ ವಿಷಯ ಯಾರಿಗೆ ಸಂಬಂಧಪಟ್ಟಿದೆ ಅವರಿಂದ ಶುರು ಮಾಡುವಂತ. ಈಗ ಇವ್ರಿಗೆ ಮಾಡಿದ್ರೆ ಅವ್ರಿಗೆ ಮಾಡಿದ್ರೆ ಯಾರೆಲ್ಲ ಅಸಮತೋಲನ ಆಗ್ಬಿಡುತ್ತೆ. ನೀವು ಹೇಳಿ ಸರ್, ನೋಡಿದ್ದೀರಿ, ಕೇಳಿದ್ದೀರಿ, ಪ್ಲೀಸ್ ಅಭಿಪ್ರಾಯ, ಪ್ರತಿಕ್ರಿಯೆ. ಇಲ್ಲಿ ಎರಡು ಭಾಳ ಪ್ರಮುಖವಾಗಿ, ಒಂದು ಸ್ಥಳೀಯವಾಗಿ ಕೆಲವು ವ್ಯತ್ಯಾಸಗಳಿರ್ತವೆ. ನೀವು ಆ ವ್ಯತ್ಯಾಸಗಳಿಗೆ ಅನುಗುಣವಾಗಿ ಪಕ್ಷದ ತೀರ್ಮಾನಗಳಿಗೆ ವಿರುದ್ಧವಾಗಿ ಹೋಗೋ ಅಂಥದ್ದನ್ನ ಭಾಳಷ್ಟು ಸಂದರ್ಭಗಳಲ್ಲಿ ನಾವು ನೋಡಿದ್ದೇವೆ. ತಪ್ಪದು. ಒಂದು ಪಕ್ಷದಲ್ಲಿದ್ದಾಗ ಪಕ್ಷದ ಕಮಿಟ್ಮೆಂಟ್ ಇರಬೇಕು, ಬದ್ಧತೆ ಇರಬೇಕು, ಆ ಪಕ್ಷದ ನೀತಿ ನಿಯಮಕ್ಕೆ ಅನುಗುಣವಾಗಿ ಹೋಗಬೇಕು. ನಾನು ಮೊದಲು ಚಿಕ್ಕಮಂಗ್ಳೂರಿಗೆ ಬಂದುಬಿಡ್ತೀನಿ. ತಾವು ಭೋಜೇಗೌಡರದು ಏನು ಕೋಟ್ ಮಾಡಿದ್ರಿ, ಆ ವಿಚಾರಕ್ಕೆ ಬರ್ತೀನಿ. ಯಾಕೆಂದರೆ ಲಾಭ ಅಂತ ಅಲ್ಲ, ಲಾಭದ ಪ್ರಶ್ನೆ ಅಲ್ಲ ಇದು. ಅಲ್ಲಿ ಸ್ಥಳೀಯವಾದ ವಿಚಾರ ಏನಿದೆ ಅಂದರೆ, ಹಿಂದೆ ಚುನಾವಣೆಯಲ್ಲಿ ಇಟ್ ಈಸ್ ಎ ಫ್ಯಾಕ್ಟ್, ಭೋಜೇಗೌಡರೇ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗೋಂಥ ಚರ್ಚೆಗಳು ಆಗಿತ್ತು ಕಡೂರಲ್ಲ, ಚಿಕ್ಕಮಂಗ್ಳೂರಲ್ಲಿ. ಮತ್ತು ಬೇರೆ ಬೇರೆ ಕಾರಣಕ್ಕೆ ಕುಮಾರಸ್ವಾಮಿ ಕರ್ಸು ಮಾತಾಡಿದ್ರು. ಆಮೇಲೆ ಅವರು ಅಲ್ಲಿ ನಿಲ್ಲಿಲ್ಲ. ಮತ್ತು ಧರ್ಮೇಗೌಡರು ಕಡೂರಿಗೆ ನಿಂತ್ಕೋಬೇಕಂತೇಳಿ, ಕಡೂರು ಕ್ಷೇತ್ರದಲ್ಲಿ JDS-ಇಂದ ಕಂಟೆಸ್ಟ್ ಮಾಡಬೇಕಂತೇಳಿ ಅವ್ರ ಪ್ರಯತ್ನ ಹಾಕಿದ್ರು. ಮತ್ತು ಇದು ಚುನಾವಣೆಯಲ್ಲಿ ಆದಮೇಲೆ ಧರ್ಮೇಗೌಡರು ಒಂದು 2-3 ಸಭೆಯಲ್ಲಿ YSV ದತ್ತ ಅವ್ರನ್ನ ಸೋಲಿಸಿದ್ದು ನಾನೇ ಅಂತೇಳಿ ನೇರವಾಗಿ ಹೇಳಿದ್ರು. ಅದನ್ನು ಮತ್ತೆ ಬಂದು ದೇವೇಗೌಡರ ಚರ್ಚೆಯಾಗಿ ದತ್ತವ್ರು ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಇದೆಲ್ಲ ಆಯಿತು. ಅದಂದರೆ ಸ್ಥಳೀಯವಾಗಿರ್ತಕ್ಕಂಥ ವಿಚಾರಗಳದು. ನಾನು ನಾನು ಸರಿ ಅಂತ ಹೇಳ್ತಾ ಇಲ್ಲ. ಅವರೇನು ಕಾಂಗ್ರೆಸ್ ಪರವಾಗಿ ಹೇಳ್ಬಿಟ್ಟಿದ್ದಾರೆ ಸರಿ, ಆ ಥರದಲ್ಲಿ ಹೇಳ್ತಾ ಇರೋದು. ಒಂದು ಪಕ್ಷದಲ್ಲಿದ್ದಾಗ ಪಕ್ಷಕ್ಕೆ ಅನುಗುಣವಾಗಿ ಹೋಗಬೇಕು. ಅದನ್ನು ನಾನು ಚಿಕ್ಕಮಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ನಡೆದಂಥ ಬೆಳವಣಿಗೆಗಳು, ಕಡೂರು ಕ್ಷೇತ್ರಕ್ಕೆ ನಡೆದಂಥ ಬೆಳವಣಿಗೆಗಳು ಇದು ಆಗಿರ್ತಕ್ಕಂಥದ್ದು. ಇದು ಒಂದಂತ. ಇನ್ನು ಸೋಮಣ್ಣವ್ರ ವಿಚಾರಕ್ಕೆ ಬಂದರೆ ಇದೆಲ್ಲ ಓಪನ್ ಸೀಕ್ರೆಟು. ಅವರು ನಾಮಿನೇಷನ್ ಹಾಕಿದ ಮೇಲೂ ಸಹ ನಾನು ಕಾಂಗ್ರೆಸ್ ಪಕ್ಷದ ಕೆಲವು ವಿಚಾರಗಳನ್ನ ಚರ್ಚೆ ಮಾಡಬಾರ್ದು. ಆದರೂ ಇವತ್ತು ಆ ಪರಿಸ್ಥಿತಿ ಬಂದಿರೋದ್ರಿಂದ ಹೇಳ್ತಾ ಇದ್ದೀನಿ. ಅವರು ಚಾಮರಾಜನಗರ ಮತ್ತು ವರ್ಣಾದಲ್ಲಿ ನಾಮಿನೇಷನ್ ಪೇಪರ್ ಹಾಕಿದ ನಂತರವೂ ಸಹ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗೆ ಪ್ರಯತ್ನವನ್ನು ಮಾಡಿದರು. ಅವ್ರಿಗೆ ಈಗ ಎಂತಹ ಆತಂಕ ಸೃಷ್ಟಿಯಾಗಿದೆ ಅಂದರೆ, ನಾನು 2 ಕಡೆ ಸೋಲ್ತೀನಿ ಅನ್ನೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರು ಇಲ್ಲಿ ಗೋವಿಂದರಾಜನಗರದಲ್ಲಿ ನನಗೆ ನಿಲ್ಲೋದಿಲ್ಲ, ಅವ್ರಿಗೆ ಬೇರೆ ಬೇರೆ ಕಾರಣಕ್ಕೆ ನನಗೆ ಅಲ್ಲಿ ವಾತಾವರಣ ಚೆನ್ನಾಗಿಲ್ಲ, ನಿಲ್ಲೋದಿಲ್ಲ, ಕಾಂಗ್ರೆಸ್ನ ನಿಲ್ಲೋದಾದರೆ ನನಗೆ ರಾಜನಗರ ಕೊಡಿ ಅಂತೇಳಿ ಒಂದು ಪ್ರಪೋಸಲ್ನ ಕೊಟ್ಟಿದ್ದರು. ಅದಾದಮೇಲೆ ಅವರು ಬೇರೆ ಬೇರೆ ಅವ್ರ ಪಕ್ಷದಲ್ಲಿ ಆದಂಥ ವಿದ್ಯಮಾನ ನಮಗೆಲ್ಲ ಗೊತ್ತಿದೆ. ಅಮಿತ್ ಶಾ ಅವರೇ ಅವ್ರ ಮನೆಗೆ ಹೋದರು. ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಬಹುತೇಕ ಅವರು ಸ್ವಾಭಾವಿಕವಾಗಿ ಲೀಡ್ಗಳ ಮನೆಗೆ ಹೋಗೋದು ಕಡಿಮೆ. ಅಮಿತ್ ಶಾ ಅವರು ಅವರೇ ಸೋಮಣ್ಣವ್ರನ್ನ ಓಲೈಕೆ ಮಾಡೋ ಕಾರಣಕ್ಕೆ ಅಲ್ಲಿ ಹೋದರು. ಮತ್ತು ಅವ್ರ ಪಕ್ಷದಲ್ಲಿ ಆದಂಥ ಬೆಳವಣಿಗೆ ಕಾರಣಕ್ಕೆ ಅವರು ಚಾಮರಾಜನಗರದಲ್ಲಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ರು. ಸಬ್ಜೆಕ್ಟ್ ಕಂಡೀಷನ್, ನೀವು ವರ್ಣದಲ್ಲಿ ನಿಲ್ಲೋದಾದರೆ ಕೊಡ್ತೀವಿ ಅಂತೇಳಿ ಈ ಥರ ಮಾಡಿ ಒಂದು ಮಾತುಕತೆ ಆಗಿದೆ, ನಿಂತಿದ್ದಾರೆ. ಮತ್ತು ಸೋಮಣ್ಣವ್ರನ್ನ ನಾವು ಸುಮಾರು ಒಂದು 40 ವರ್ಷದಿಂದ ರಾಜಕಾರಣದಲ್ಲಿ ನೋಡಿದ್ದೇವೆ. ಜನತಾ ಪರಿವಾರದಿಂದ ಬಂದಂಥವ್ರು, ಸಿದ್ದರಾಮಯ್ಯನವ್ರಿಗೂ ಆಪ್ತರಾಗಿರ್ತಕ್ಕಂಥವ್ರು. ಬೇರೆ ಬೇರೆ ಕಾರಣಕ್ಕೆ ಇವತ್ತೇನೋ ಅಲ್ಲಿ ಆಗ್ತಾಯಿದೆ, ಅವ್ರ ಭಾಷೆನಲ್ಲಿ ಅವ್ರು ಮಾತಾಡಿದ್ದಾರೆ. ಅವ್ರದ್ದು ಹಿಂದೆ ಬಿನ್ನಿಪೇಟೆ ಕ್ಷೇತ್ರ ಸರ್, ಅವ್ರದ್ದೇ ಅಂತೀರಾ ಇದು ವಾಯ್ಸು? ಏನು 100ಕ್ಕೆ 100. ಬಿನ್ನಿಪೇಟೆ ಕ್ಷೇತ್ರದಲ್ಲಿ ಅವರು ಕಾರ್ಪೊರೇಟ್ರಾಗಿ ಅದಾದಮೇಲೆ ಅಸೆಂಬ್ಲಿಗೆ ಬಂದಾಗ ಒಂದು ಅವ್ರ ಬಗ್ಗೆ ಒಂದು ತಮಾಷೆ ಒಂದು ಮಾತಿರೋದು ಏನಂದರೆ, ಒಂದು ಸಲ ಕ್ಷೇತ್ರದಲ್ಲಿ ಓಡಾಡ್ತಿರ್ತಾರೆ, ಯಾರೋ ಬಾಕೆ ಸಿಗ್ತಾರೆ, ಏನಮ್ಮ ಚೆನ್ನಾಗಿದೆಯಾ ಅಂತ. ಚೆನ್ನಾಗಿದ್ದೀನಿ ಸ್ವಾಮಿ, ನಿಮ್ಮ ಯಜಮಾನರು ಸಿಕ್ಕಿದ್ರು ಮೊನ್ನೆ ಮಾತಾಡಿಸ್ದೆ ಅಂತ ಹೇಳ್ತಾರೆ. ಅಂದರೆ ಆ ಅಮ್ಮನ ಯಜಮಾನರು ಸತ್ತೋಗಿ 2 ವರ್ಷ ಆಗಿತ್ತು. ಅಂದರೆ ಅವ್ರು ದಾಟಿ, ಚುನಾವಣೆ ದಾಟಿ, ಆ ಥರ ಅವ್ರದ್ದೊಂದು ಸ್ವಭಾವ ಸೋಮಣ್ಣವ್ರದ್ದು. ಅದು ಅವಾಗೆಲ್ಲ ನಮಗೆ ತಮಾಷೆ ಮಾಡೋರು. ಸೋಮಣ್ಣವ್ರ ವಿಷಯದಲ್ಲಿ ಇವೆಲ್ಲ ತಮಾಷೆ ಆಗಿ ತಗೊಳ್ಳೋರು. ಇವತ್ತು ಅದೇ ಥರ ಅವರು ಹೋಗಿ ಅಲ್ಲೇ ಸಮುದಾಯ ಇಟ್ಕೊಂಡು ಮಾತಾಡಿದ್ದಾರೆ, ನಿನ್ನ ಗೂಟದ ಕಾರ್ ಕೊಡ್ತೀನಿ ಅಂತ ಮಾತಾಡಿದ್ದಾರೆ. ಅಂದರೆ ಅಷ್ಟರ ಮಟ್ಟಿಗೆ ಅವ್ರಿಗೆ ಹತಾಶೆ ಇದೆ.
ಎರಡು ಕಡೆ ಸೋಲ್ತೀನಿ ಅನ್ನೋ ಭಯನೂ ಇದೆ. ಸೊ ಸ್ವಾಭಾವಿಕ. ಯಾಕಂತ ಪರಿಸ್ಥಿತಿನಲ್ಲಿ ಹಾಕಿದಿರಿ ಮೋಹನ್ ಸೋಮಣ್ಣ ಅವ್ರನ್ನ? ಅಲ್ಲ ನೋಡಿ, ರಮೇಶ್ ಬಾಬು ಅವ್ರು ಹೇಳ್ತಾರೆ ಯಾವುದೇ ಡೌಟ್ ಇಲ್ಲದೆ ಅದು ಆಡಿಯೋ ಅಂತ. ನಾನು ಹೇಳಿದೆ ಅವ್ರದ್ದು ಎನ್ನಲಾದ ಆಡಿಯೋ ಅಂತ. ಯಾಕೆ ಗೊತ್ತಾ, ಇನ್ನು ನಾಳೆ ದಿವಸ ನೀವು ಚಾಲೆಂಜ್ ಮಾಡಿದ್ರೆ ಫೊರೆನ್ಸಿಕ್ ಹೋಗಿ ಇಲ್ಲ ಅಂತ ರಿಪೋರ್ಟ್ ತಂದ್ರಿ. ಅದಕ್ಕಾಗಿ ಐ ಆಮ್ ನಾಟ್ ಶೋರ್, ಬಟ್ ಹಿ ಈಸ್. ಅಲ್ಲ, ಅವ್ರು ಹೇಳಲೇಬೇಕು, ಹೇಳ್ತಾರೆ ಬಿಡಿ ಕಾಂಗ್ರೆಸ್ನವರು. ನೀವೇನ್ ಹೇಳ್ತೀರಿ? ಭಯದ ಪರಿಸ್ಥಿತಿ ಅಲ್ಲ ನಿಖಿಲ್, ಈ ತರ ಆಡಿಯೋಗಳು ಎಷ್ಟು ಬೇಕಾದ್ರೂ ಸಿಗುತ್ತೆ. ಆಯ್ತಾ, ಯಾರೋ ರೆಕಾರ್ಡ್ ಮಾಡಿ ಏನೋ ಮಾಡ್ತಾರೆ. ಇವಾಗ ಒನ್ ಮೋರ್ ಎಕ್ಸಾಂಪಲ್ ಹೇಳ್ತೀನಿ. ಇದೇ ಕಾಂಗ್ರೆಸ್ನವ್ರು ಏನು ಮಾಡಿದ್ರು, ಐ ಥಿಂಕ್ 2019 ಯಾರದು 2018 ಕರೆಕ್ಟ್ ರಿಸಲ್ಟ್ ಬಂದಾಗ ಅವ್ರ ಪಕ್ಷದವ್ರು ಒಂದು ಹೆಸರನ್ನ ಕರ್ಕೊಂಡು ಎಲ್ಲ ಒಂದು ಕಡೆ ಕೂಡ್ಸ್ಕೊಂಡಿದ್ರಲ್ಲ, ಅವಾಗ ಒಂದಷ್ಟು ಆಡಿಯೋಗಳನ್ನ ಬಿಟ್ರು. ಅದರಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಸ್ಪೆಸಿಫಿಕ್ ಆಗಿ ಒಂದು ಆಡಿಯೋ ಬಿಟ್ರು. ಆಯ್ತಾ, ಆ ಭಾಷೆಯಲ್ಲಿ ಎಷ್ಟು ಕ್ಲೀನಾಗಿ ಗೊತ್ತಾಗ್ತಿತ್ತು ಅಂತ ಹೇಳಿದ್ರೆ, ಅವ್ರು ಹವ್ಯಕರು, ಅವ್ರ ಮಿಸ್ಸಸ್ ಆದ್ರೆ ಹವ್ಯಕರು ಕನ್ನಡ ಮಾತಾಡಬೇಕು, ಅವ್ರು ಬೆಂಗಳೂರು ಕನ್ನಡ ಮಾತಾಡ್ತಿದ್ದಾರೆ ಅಷ್ಟು ಕ್ಲೀನಾಗಿ. ಆಯ್ತಾ, ಅದನ್ನ ಕಾಂಗ್ರೆಸ್ ನಿಖಿಲ್ ಅವ್ರು ಅಲ್ಲೇ ಅಷ್ಟು ವರ್ಷಗಳಿಂದ ಇರೋರು, ನನಗೂ ಗೊತ್ತವ್ರು, ನಾನು ನೋಡಿದೀನಿ ಹೆಂಗೆ ಅಂತ ಹೇಳ್ಬಿಟ್ಟು. ಆಯ್ತಾ, ಆ ಭಾಷೆಗೆ ಈ ಭಾಷೆಗೆ ಬಹಳಷ್ಟು ವ್ಯತ್ಯಾಸ ಇದೆ. ಅದನ್ನ ತಂದ್ಬಿಟ್ಟು ಉಗ್ರಪ್ಪನವ್ರು ಎಲ್ಲರ ಮುಂದೆ ಪ್ಲೇ ಮಾಡಿ ತೋರಿಸಿದ್ರು, ನೋಡಿ ಹೆಂಗಿದೆ 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 ಅಂತ ಹೇಳ್ಬಿಟ್ಟು. ಕೊನೆಗೆ ಅವರೇ ಬಂದು ಕ್ಲಾರಿಫೈ ಮಾಡಿದ್ರು. ನಕ್ಬಿಟ್ರಿ ಜನ ಎಲ್ಲರೂ, ಆ ಯಲ್ಲಾಪುರದವ್ರು ಎಲ್ಲರೂ, ಏನಪ್ಪ ಕಾಂಗ್ರೆಸ್ ಅವ್ರು ಮಾಡ್ತಾರೆ ಹಿಂಗೆಲ್ಲ ಮಾಡ್ತಾರ ಅಂತ. ಹಿಂಗೆ ಕಾಂಗ್ರೆಸ್ ಮಾಡಿದ್ದಾರೆ ಅಂತ ನಾ ಹೇಳ್ತಿಲ್ಲ, ಕಾನ್ಸ್ಪಿರಸಿ ಅಂತ ನಾ ಹೇಳ್ತಿಲ್ಲ. ನಾನು ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಟಿದ್ದಷ್ಟೇ. ಆ ರೀತಿಯಾಗಿ ಆಡಿಯೋ ಕ್ಲಿಪ್ಗಳು ಸುಮಾರು ಬರ್ತಾ ಇರ್ತವೆ, ಸುಮಾರು ಕ್ರಿಯೇಟ್ ಆಗ್ತಾನೆ ಇರ್ತವೆ, ಗೊತ್ತಾಯ್ತಲ್ಲ. ಸೊ ನನಗನ್ಸೋ ಮಟ್ಟಿಗೆ ಇದಕ್ಕೆ ಸೋಮಣ್ಣವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಇದು ಅವ್ರ ಆಡಿಯೋ ಕ್ಲಿಪ್ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ ಇದು. ಆಯ್ತಲ್ಲ, ಬಟ್ ನೀವು ಕಡೂರಿನ ವಿಚಾರ ತಗೊಂಡ್ರೆ, ನೀವು ನಮ್ಮ ರಾಷ್ಟ್ರೀಯ ನಾಯಕರಾದಂಥ ಅಮಿತ್ ಶಾ ಅವರು ಇದನ್ನೇ ಹೇಳಿದ್ದು, ನೀವು JDS ಗೆ ಹೋಟ್ ಹಾಕಿದ್ರೆ ಕಾಂಗ್ರೆಸ್ಗೆ ಹಾಕ್ದಂಗೆ. ಚಲನ್ಗೌಡ್ರನ್ನ ಒಳಗ್ ಕರೋಣ ಅಲ್ಲ, ಚಲನ್ಗೌಡ್ರೆ ಬನ್ನಿ. ಇದರಲ್ಲಿ ಒಂದು ಆಡಿಯೋ ಅಂತ ಇವ್ರು ಜಾರ್ಕೋತಾ ಇದಾರೆ, ಆದ್ರೆ ನಿಮ್ಗೆ ಅವಕಾಶ ಇಲ್ವಲ್ಲ ಅಂತ. ನೀವು ವಿಡಿಯೋ ಆದ್ರೆ ನೀವು ಆಡಿಯೋ ಮ್ಯಾನಿಪುಲೇಟ್ ಆಗಿದೆ ಅಂತ ಹೇಳ್ತೀರಾ ಈಗ? ಇಲ್ಲ, ನಾನು ಇವ್ರು ಹೇಳಿದ್ರಲ್ಲ ಅಮಿತ್ ಶಾ ಅವ್ರ ಅಂದ್ರೆ ಕಾಂಗ್ರೆಸ್ ವೋಟ್ ಹಾಕಿದ್ರೆ JDS ಗೆ ಹಾಕ್ದಾಗ, ಅಥವಾ JDS ಗೆ ಹಾಕಿದ್ರೆ ಕಾಂಗ್ರೆಸ್ ಗೆ ಹಾಕ್ದಾಗ. ಅಮಿತ್ ಶಾ ಕತೆ ಹೇಳಿದ್ರಲ್ಲ, 3ನೇ ದರ್ಜಾ ರಾಜಕಾರಣ ಈ ದೇಶದಲ್ಲಿ ನಾನು ಶುರು ಮಾಡಿದರೆ ಅದು ಅಮಿತ್ ಶಾ. ಯಾರು ಓಟ್ ಎಲ್ಲಿ ಹೊಡಿಬೇಕು, ಯಾರು ಎಲ್ಲೆಲ್ಲಿ ಮಟ್ಟ ಹಾಕಬೇಕು ಅಂತ ಮಾಡಿದ್ದು ರಾಜಕಾರಣ ಶುರು ಮಾಡಿದ್ದು ಅಮಿತ್ ಶಾ ಅವರು. ಅಮಿತ್ ಶಾ ಅವರೇನು ಈ ದೇಶಕ್ಕೆ ಯಾವುದು ಹೋರಾಟ ಸ್ವತಂತ್ರ ಪೂರ್ವದಲ್ಲಿ ಅವರು ಇತಿಹಾಸ ಇದ್ದು ಬಂದವರಲ್ಲ. ಅವ್ರು ಏನು ಹೇಳಿದರು, ನಾನು ವ್ಯಾಪಾರಕ್ಕೆ ಹಾಕಿದ್ರೆ 100ಕ್ಕೆ 100 ರೂಪಾಯಿ ಬರ್ತದೆ, 100ಕ್ಕೆ 1000 ರೂಪಾಯಿ ಬರ್ತದೆ, ಅದಕ್ಕೆ ನಾನು ಪಾಲಿಟಿಕ್ಸಿಗೆ ಬಂದಿದ್ದೀನಿ ಅಂತ ಹೇಳಿದ್ರು. ಇಂಥವರು ಅದನ್ನು ಬಿ ಟೀಮು ಅಂದರೆ ಅದಕ್ಕೇನು ಅರ್ಥ ಇರಲ್ಲ, ಅದು ಆ ಮಾತುಗೂ ಅರ್ಥ ಇರಲ್ಲ. ಯಾಕಂದರೆ ವ್ಯಾಪಾರಕ್ಕೋಸ್ಕರ ನಾನು ಪಾಲಿಟಿಕ್ಸಿಗೆ ಬಂದಿರೋದು. ಬೇರೆ ವ್ಯಾಪಾರದಲ್ಲಿ 100 ರೂಪಾಯಿಗೆ 100 ರೂಪಾಯಿ ಸಿಗ್ತದೆ, ಇದರಲ್ಲಿ 100 ರೂಪಾಯಿಗೆ 1000 ರೂಪಾಯಿ ಸಿಗ್ತದೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಂಥ ಅಮಿತ್ ಶಾ ಅವ್ರಿಗೆ ನಾವು ಅದನ್ನು ಭೋಜೇಗೌಡ್ರದ್ದು ಏನು ಲೆಕ್ಕಾಚಾರ, ಇದ್ಯಾವ ಥರ ವ್ಯಾಪಾರ? ಇಲ್ಲ, ಒಂದು ನಿಮಿಷ, ಅದು ಯಾವತ್ತು ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ದತ್ತ ಅವ್ರು ಕಾಂಗ್ರೆಸ್ಸಿಗೆ ಹೋದಾಗ ಕೊಟ್ಟಿದ್ದಾರ ಅಥವಾ ದತ್ತ ಅವ್ರು ವಾಪಸ್ ಬಂದಾಗ ಕೊಟ್ಟಿದ್ದಾರ? ಇದು ಒಳ್ಳೆ ಪಾಯಿಂಟ್, ಒಳ್ಳೆ ಆಂಗಲ್ ತೆಗೆದ್ರಿ. ಅದನ್ನು ಯೋಚನೆ ಮಾಡಿರಲಿಲ್ಲ, ಅಂತ ಆಂಗಲ್ ತೆಗೆದಿದ್ದೀರಿ. ಇಲ್ಲ, ನನಗೆ ಗೊತ್ತಿಲ್ಲ ಯಾವ ಸಿಚುಯೇಷನಲ್ಲಿ ಅದನ್ನು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಬಟ್ ಒಂದಷ್ಟು ಇದಿದೆ. ದತ್ತಣ್ಣ ಕಡೂರ್ಗೆ ಹೋದ್ಮೇಲೆ ಒಂದಷ್ಟು ಇದು ಧರ್ಮೇಗೌಡರು ಅದಕ್ಕೆ ಮುಂಚೆ ಕಡೂರಿನಲ್ಲಿ MLA ಇದ್ದವರು, ನಂತರ ದತ್ತಣ್ಣ MLA ಆದವರು. ಅಲ್ಲೊಂದಷ್ಟು ಮನಸ್ತಾಪಗಳಿದ್ದಿದ್ದು ನಿಜ. ಬಟ್ ದೇವೇಗೌಡರು ದತ್ತಣ್ಣನ ಕಡೂರಲ್ಲಿ MLA ಮಾಡಲೇಬೇಕು ಅಂತ ನಿಂತಾಗ ಇವರೆಲ್ಲ ಸೇರಿ MLAನೇ ಮಾಡಿದರು. ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದಿದ್ದು ನಿಜ. ಹಾಗಂತ ಆ ಕೋರ್ಟ್ ಏನಿದೆ ಗೌಡ್ರೆ, ಒಂದೇ ಒಂದು ಕ್ಲಾರಿಫಿಕೇಶನು, ಅದು ಕಡೂರಿಗೆ ಸಂಬಂಧಿದ್ದಲ್ಲ, ಚಿಕ್ಕಮಂಗ್ಳೂರಿಗೆ ಸಂಬಂಧಪಟ್ಟಿದ್ದು. ಅದಾ? ಓಕೆ, ಅದು ಕನ್ಫ್ಯೂಸ್ ಮಾಡ್ಕೊಂಡ್ರು. ಯಾವುದು ಚಿಕ್ಕಮಂಗ್ಳೂರು ಸಂಬಂಧಪಟ್ಟಂತೆ ವಿಡಿಯೋ ಭೋಜೇಗೌಡರ ವಿಡಿಯೋ ಚಿಕ್ಕಮಂಗ್ಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ನೋಡಿ ಸರ್, ಒಂದೊಂದು ಕಡೆ ನಾನೇನು ಇಟ್ ಇಸ್ ಅ ಓಪನ್ ಸೀಕ್ರೆಟ್. ಒಂದೊಂದು ಕಡೆ ಎಲ್ಲೋ ನಮಗೆ ಒಂದು 4000ನೋ 5000ನೋ ಓಟ್ಗಳು ತಗೊಳ್ಳೋಷ್ಟು ಶಕ್ತಿ ಇರ್ತದೆ. ನಾವೆಲ್ಲ ಕಡೆನೂ ಟ್ರ್ಯಾಂಗ್ಯುಲರ್ ಫೈಟಲ್ಲಿದ್ದೀವಿ ಅಂತ ಹೇಳೋಕ್ಕಾಗಲ್ಲ. ವ್ಯತ್ಯಾಸ ಆಗೋ ಟೈಮಲ್ಲಿ ಕಾಂಗ್ರೆಸ್ ಮಂಚೂಣಿಲಿದ್ದಾಗ ಇಲ್ಲ ಒಂದು ಜಾತ್ಯತೀತ ಒಂದು ಸೀಟ್ ಬರಲಿ ಅನ್ನೋದು ಅಲ್ಲಿಂದ ಸ್ಥಳೀಯವಾಗಿರ್ತದೆ. ನಾವು ದಾಸರಹಳ್ಳಿನೇ ತಗೊಳ್ಳಿ ಸರ್. ದಾಸರಹಳ್ಳಿ ಮಂಜುನಾಥ್ ಅವರು ಕಾಂಗ್ರೆಸ್ಸಲ್ಲಿದ್ದರು, ನಾವು ಸಡನ್ನಾಗಿ ದಳಕ್ಕೆ ಬಂದಾಗ ಕಾಂಗ್ರೆಸ್ನವ್ರದ್ದೆಲ್ಲೋ ಇತ್ತು. 30 ವರ್ಷ BJP ಇದೆ. ಮಂಜಣ್ಣ ಗೆಲ್ಲಿಲಿ ಬಿಡ್ರಿ, ಪರವಾಗಿಲ್ಲ, ಪಾರ್ಟಿ ಇರೆಸ್ಪೆಕ್ಟಿವ್ ಆಫ್ ದಿ ಪಾರ್ಟಿ ನಮ್ಮ ಪಾರ್ಟಿಯಿಂದ ಹೋಗಿರೋದು ಗೆಲ್ಲಿಲಿ ಬಿಡಲಿ ಅಂತ ಒಂದಿತ್ತು. ಇದಕ್ಕೆ ಡಸಂಟ್ ಮೀನ್ ದಟ್ ಕಾಂಗ್ರೆಸ್ನ ನಾವು ಅಲ್ಲಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಬೇಕು, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಬೇಕಲ್ಲ. 30 ವರ್ಷ ಇವ್ರು ಕೊಟ್ಟಿದ್ದಾರಲ್ಲ ಇಂಜೆಕ್ಷನ್ಗಳು. ಈ ಭಾರತೀಯ ಜನತಾ ಪಕ್ಷದವ್ರು ಗೆದ್ದಿದ ತಕ್ಷಣ FIRಗಳು, ಜೈಲ್ಗಳು,
ರೌಡಿ ಶೀಟರ್ಗಳು. ಯಾವುದನ 28 ಕ್ಷೇತ್ರದಲ್ಲಿ ಒಬ್ಬರೇ ಒಬ್ಬ ಸಭ್ಯ MLA, ಒಂದು 2-3 ಜನ ಬಿಡೋಣ, ಇವ್ರದ್ದೆಲ್ಲ ಬರೀ ಇಂಥದ್ದೇ ಕುಚ ಅಷ್ಟೇ. ಕಾಂಗ್ರೆಸ್ ಬಾವುಟ ಹಿಡಿದ್ರೆ ಒಂದು FIR, ಎಂಥದ್ದು. ಈ ವಿಷಯಗಳಲ್ಲಿ ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರುಗಳು ಒಂದಾಗುವಂತ ಚಾನ್ಸಸ್ ಜಾಸ್ತಿ ಇದೆ. ಡಸಂಟ್ ಮೀನ್ ದಟ್ ಇಟ್ಸ್ ಬಿ ಇದು ಅಂತಲ್ಲ. ಚುನಾವಣೋತ್ತರ ಸಾಧ್ಯತೆಗಳ ಒಂದು ಅರಿವು ನೋಡಿ ಸರ್, ಇದೆಲ್ಲ ಹೈಕಮಾಂಡ್ ಏನ್ ಡಿಸಿಷನ್ ಇರಲ್ಲ ಸರ್. ಅಥವಾ ಕುಮಾರಣ್ಣ ಅವ್ರದ್ದು ಅಥವಾ ಸಿದ್ದರಾಮಯ್ಯನವ್ರದ್ದು ಅಥವಾ ಕುಮಾರಣ್ಣ ಸಿದ್ದರಾಮಯ್ಯ ಅವ್ರದ್ದು, ಕುಮಾರಣ್ಣ DK ಶಿವಕುಮಾರ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ. ಇವ್ರು ಹೇಳಲ್ಲ, ಅಮಿತ್ ಶಾ ಅವರು ಹೈದರಾಬಾದಲ್ಲಿ ಹೋಗಿ ಒಂದು ಯಾವುದೋ ನಗರಸಭೆ ಎಲೆಕ್ಷನ್ಗೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಂಥವ್ರು. ಆ ಥರ ನಾವು ಈ ದೇಶನೇ ಗೆಲ್ಲಿಬೇಕು ಅಂತ ಹೊರಟವರು. ನೋಡಿ ಸರ್, ಸೋತವ್ರಿಗೆ 1 ಸೋಲು 2 ಸೋಲು ದೊಡ್ಡ ವಿಷಯ ಆಗಲ್ಲ. ಇವ್ರು ಏನು ಗೆದ್ದು ಬಿಟ್ಟಿದಾರಲ್ಲ, ಈ ದೇಶ ನಾವು ಸತತವಾಗಿ ಗೆಲ್ಲಿಬೇಕು ಅಂತ ಏನೋ ಒಂದು ಮಾಡೋಕ್ಕೆ ಹೋಗ್ತಾರೆ. B ಟೀಮು C ಟೀಮ್ಗಳು ಕಾಶ್ಮೀರದಲ್ಲಿ ಹೋಗಿ ಯಾರ್ಯಾರ ಜೊತೆ B ಟೀಮ್ ಮಾಡಿಕೊಂಡ್ರು, ಕಾಂಗ್ರೆಸ್ನ ಸೋಲ್ಸೋಕ್ಕೆ ಯಾವ್ಯಾವ ಪಾರ್ಟಿ ಜೊತೆ ಅಡ್ಜಸ್ಟ್ಮೆಂಟ್ ಇಟ್ಕೊಂಡವ್ರೆ ಅನ್ನೋದು ಈ ದೇಶದಲ್ಲಿ ಜಗಜ್ಜಾಹೀರಾತು. ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂದರೆ ನೀವು ಯಾರ ಜೊತೆ ಬೇಕಾದ್ರೂ ಇಟ್ಕೊಂತಾರೆ. ನಾಳೆ ಪಾಕಿಸ್ತಾನ ಪಾರ್ಟಿ ಬಂದ್ರೂ ಇಟ್ಕೊಂಡ್ಬಿಡ್ತಾರೆ. ಇರಲಿ, ಒಂದು ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು. ಸೈದ್ಧಾಂತಿಕ ಅಲ್ಲ, ಅವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ ಗೌಡ್ರೆ. ಇಲ್ಲಿ ಪ್ರಶ್ನೆ ಇರೋದು ಹೆಂಗ್ ಗೊತ್ತಾ, ಈಗ ಭೋಜೇಗೌಡ್ರ ಅಂತ ಒಬ್ಬ ವೆಲ್ ಎಸ್ಟಾಬ್ಲಿಷ್ಡ್ ಒಬ್ಬ ಸ್ಥಾಪಿತ ನಾಯಕ ಕುಮಾರಸ್ವಾಮಿ ಅವ್ರಿಗೆ ಹತ್ರ ಇದ್ದಾರೆ ಅಂತ ಒಂದು ಚರ್ಚೆನೂ ಇದೆ ಪಕ್ಷದಲ್ಲಿ ಅಲ್ವಾ. ಈ ತರ ಸಂದರ್ಭದಲ್ಲಿ ಅವರೇ ಹೆಂಗ್ ಹೇಳ್ಬಿಟ್ರೆ, ಅಲ್ಲಪ್ಪ ಅಭ್ಯರ್ಥಿ ಒಬ್ಬ ಇದ್ದಾರೆ, ಅವರ ಮನಸ್ಥೈರ್ಯ, ಆತ್ಮವಿಶ್ವಾಸ, ಕಾರ್ಯಕರ್ತರು ಅವರಲ್ಲಿ ಮೂಡುವಂತ ಗೊಂದಲ, ಎಲ್ಲ ಯಾವ ಸಿಚುಯೇಷನ್ ಅದು ಕೋಟ್ ಮಾಡಿದಾರೆ ನನಗೆ ಗೊತ್ತಿಲ್ಲ. ಅದು ಕರೆಕ್ಟಾಗಿ ಗೊತ್ತಿಲ್ಲ, ಏನು ಸಿಚುಯೇಷನ್ನು ಎಂಥದ್ದು ಅಂತ ಗೊತ್ತಿಲ್ಲ. ನಾನೇನು ಸೋಮಣ್ಣವ್ರ ವಾಯ್ಸ್ ಥರ ಇದು ಯಾರೋ ಫಿಲ್ಮ್ ಆ್ಯಕ್ಟರ್ಗಳ ಕೈಲಿ ಒಂದು ವಾಯ್ಸ್ ಮಾಡ್ತಾರೆ, ರಮೇಶ್ ಬಾಬಣ್ಣ ಹೇಳ್ತಾವ್ರೆ ಇದು ಸೋಮಣ್ಣವ್ರ ವಾಯ್ಸ್ ಅಂತ. ಇಲ್ಲ ಸೋಮಣ್ಣವ್ರ ವಾಯ್ಸು, ಈ ಸೋಮಣ್ಣವ್ರು ಹಿಂಗ ರಾಜಕಾರಣಿಗಳು ಅಂತ ಬಾಬಣ್ಣ ಅವಾಗಲೇ ಹೇಳಿದ್ರು. ಆ್ಯಕ್ಚುಲಿ ಅದು ಹಂಗಲ್ಲ. ಯಾವುದೋ ನನ್ನ ಫ್ರೆಂಡ್ಗಳೇ ಹೇಳ್ತಾಯಿದ್ರು, ಅಪ್ಪೋ ನಿಮ್ಮ ಅಪ್ಪ ಸಿಕ್ಕಿದ್ದ ಅಂತ. ಅಪ್ಪ 3 ವರ್ಷ ಆಗಿತ್ತಂತೆ, ನಿಮ್ಮ ಅಪ್ಪ ನೆನೆ ಸಿಕ್ಕಿದ ಅಂತ. ನೋಡಿ, ಇಂಥವ್ರನ್ನೂ ಈ BJP-ನಲ್ಲಿ ಕೋಟ್ ಮಾಡ್ಕೊಂತಾರೆ. ಎವಿಡೆನ್ಸ್ ಬಂದ್ಮೇಲೆ ಗೊತ್ತಾ, ಇನ್ ಆಲ್ ಫೇರ್ನೆಸ್ ಒಂದು ಸ್ವಲ್ಪ ಹಾಸ್ಯ ಪ್ರಜ್ಞೆ ಇಟ್ಕೊಂಡು ನಾವು ಮಾತಾಡ್ತಿದೀವಿ ಅನ್ನೋ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್, ಎಲ್ಲ ರಾಜಕಾರಣಿಗಳು ಯಾರನ್ನೇ ನೋಡಿದ್ರು ನಮಸ್ಕಾರ ಅಂತಾರೆ, ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ರಾಜಕಾರಣಿಗಳದ್ದು ಹೌದಪ್ಪ ನಿನ್ನ ಹೆಸರೇನು ಅಂತ ಕೇಳೋದು ಜನರಲ್ ಆಗಿರ್ತದೆ. ಈ ಸೋಮಣ್ಣ ಅವ್ರದ್ದು ಒಂದು ವರ್ಷ ನೋಡಿ ನೀವು, ಚರಣ್ ಗೌಡ ನಾನು 20 ವರ್ಷದ ಫ್ರೆಂಡ್ ಬಿಡ, ಅದ್ಯಾಕೆ ನಾನು ಚರಣ್ ಗೌಡ ಇವತ್ತು ಇಂಟ್ರೊಡ್ಯೂಸ್ ಮಾಡಿ. ದಿಸ್ ಈಸ್ ಹೌ ಈ ಸ್ಪೀಕ್ಸ್. ನೀವು ಯಾವಾಗ ನಾವು ಹೋಗಿ ಬೇಕಾರೆ, ಇವಾಗ ನೀವು ನಿಖಿಲ್ ಹೋದ್ರೆ ಅಂಡರ್ಸ್ಟುಡ್, ಓಕೆ ಜರ್ನಲಿಸ್ಟು ಬಂದಿದಾರಪ್ಪ ಅಂತ. ನಾನು ಹೋಗಿರ್ತೀನಿ, ನನಗೆ ಗೊತ್ತಿರೋನ್ ಬಿಡ, ಹಿಂಗೆ ಮಾತಾಡೋದು. ಈ ಸ್ಪೀಕ್ಸ್ ಲೈಕ್ ದಟ್. ಬಟ್ ನಾನು ಅದನ್ನೇನು ತಪ್ಪಾಗಿ ಯೂಸ್ ಮಾಡ್ಕೊಳ್ಳಲ್ಲ. ಜನರಲಿ ಇಸ್ ಆಟಿಟ್ಯೂಡ್ ಇಸ್ ಲೈಕ್ ದಟ್. ಇವತ್ತು ಬಂದಿರೋ ವಾಯ್ಸ್ ಇಲ್ಲ, ಇದು ಫೊರೆನ್ಸಿಕ್ ಹೋಗ್ಲೇಬೇಕು, ಇದು ತಪ್ಪು, ಇವೆಲ್ಲ ಇದಿರ್ಬೋದು. ಬಟ್ ನಾನು ಯಾವ ಕೋರ್ಟಲ್ಲಿ ಭೋಜೇಗೌಡರು ಅದು ಹೇಳಿದ್ದಾರೆ, ಬಟ್ ಪಕ್ಷಕ್ಕೆ ಆ ಥರ ಸ್ಟೇಟ್ಮೆಂಟ್ಗಳು ತಪ್ಪು. ನಾನು ಬಟ್ ಯಾವ ಚೌಕಟ್ಟಲ್ಲಿ ಮಾತಾಡಿದಾರೆ ನಮಗೆ ಗೊತ್ತಿಲ್ಲ. ಎರಡು ತರನಪ್ಪ ಮೋಹನ್. ಒಂದು, ನೀವು ಇದು ಸೋಮಣ್ಣಂದು ಅಂತ ಒಪ್ಬಿಟ್ಟು ಮಾತಾಡಿ, ಇಲ್ವಾ ಸೋಮಣ್ಣಂದ್ ಅಲ್ಲ ಬಟ್ ವಿಷಯದ ಬಗ್ಗೆ ಮಾತಾಡೋಣ ಅಂತ ಮಾತಾಡಿ. ಎರಡರಲ್ಲೂ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ನೋಡಿ ನಿಖಿಲ್, ನಾನು ಆಡಿಯೋ ಬಗ್ಗೆ ಆಲ್ರೆಡಿ ಫಸ್ಟ್ ರಿಮಾರ್ಕಲ್ಲಿ ಹೇಳಾಯ್ತು, ಮತ್ತೆ ಆ ಡಿಸ್ಕಷನ್ ಹೋಗಲ್ಲ ಆಯ್ತಲ್ಲ. ಈ ಭೋಜೇಗೌಡರ ವಿಷಯಕ್ಕೆ ಬರೋದಾದ್ರೆ, ಈ ಶಿವನ್ ಸುತ್ತನು ಗಣೇಶ ಸುತ್ತಾಗ್ತಿದ್ನಲ್ಲ, ಇದು ಪ್ರಪಂಚ ಹಂಗೆ ಕುಮಾರಸ್ವಾಮಿ ಸುತ್ತಲೂ ಸುತ್ತಾ ಇದ್ದಂಥವ್ರು ಇವರು 14 ತಿಂಗಳ ಟೈಮಲ್ಲಿ. ನೀವು ನೋಡಿದಿರ, ಎಲ್ಲೋದ್ರೂ ಜೊತೆಲಿರೋರು ಇವರು ಆಯ್ತಲ್ಲ. ಕುಮಾರಸ್ವಾಮಿಗೆ ಅಷ್ಟು ಹತ್ರ ಇರೋರು ಈ ರೀತಿಯಾಗಿ ಮಾತಾಡ್ತಾರೆ ಅಂತಂದರೆ ಒಂದು ರೀಸನ್ನು ಅವ್ರಿಗೆ ಗೊತ್ತಾಗಿದೆ. ದತ್ತ ಅವ್ರಿಗೆ ಹಿಂಗೆ ಕೈ ಕೊಟ್ಟಂಗೆ ಮುಂಜೆ ನನಗೂ ಕೈ ಕೊಡ್ತಾರೆ. ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಏನು ಸ್ಥಾನಮಾನ ಇಲ್ಲ, ಕೊಡಲ್ಲ, ಅವ್ರ ಕುಟುಂಬ ಬಿಟ್ಟು ಆಚೆ ಬರಲ್ಲ. ಅದು ಅರಿವಾಗಿರ್ಬೋದು. ಅವ್ರಿಗೆ ಗೊತ್ತಿಲ್ದೇನೆ ಅವ್ರು ಇದನ್ನ ಮಾಡ್ತಾ ಇದ್ದಾರೆ. ಅಲ್ಲ, ಗೊತ್ತಿಲ್ದೇನೆ ಅಂತಲ್ಲ, ಅವ್ರು ಬೇಜಾರಾಗಿ ಫ್ರಾಂಕ್ ಆಗಿ ಹೇಳಿರ್ಬೋದು ಅದನ್ನ, ನಮ್ಮ ಪಕ್ಷದಲ್ಲಿ ನನಗೇನು ಸಿಗ್ತಲ್ಲ, ನಾನು ಏನಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಕಾಂಗ್ರೆಸ್ಗಾದ್ರೂ ಮಾಡೋಣ ಅಂತ ಹೇಳ್ಕೊಂಡಿರ್ಬೇಕು ಅವರು. ದಟ್ಸ್ ಇಟ್. ನಾವ್ ಇದನ್ನೇ ಹೇಳ್ತಾ ಬಂದಿದ್ದು ಅಷ್ಟೇ. ಇದೇ ಇವ್ರು ಮಾಡ್ಕೊಂಡು ಕೂತ್ಕೊಳ್ಳಿ. ಅದೇ ಸಿಟ್ಟಿಂಗ್ MLC ಇನ್ನೂ ಆಡ್ ಮಾಡ್ತೀನಿ ಅದಕ್ಕೆ. ಬರೀ ಸುತ್ತೋರು ಅಷ್ಟೇ ಅಲ್ಲ, ಸಿಟ್ಟಿಂಗ್ MLC ಒಬ್ರು ಏನು ಕೊಡಲ್ಲ, ಪಕ್ಷದಲ್ಲಿ ಏನು ಕೊಡಲ್ಲ. ಅಲ್ಲ, ಒಂದ್ ನಿಮಿಷ ಸರ್, ಮುಗಿಸ್ತಾರೆ ಮುಂದೆ ಮುಂದೆ ಇವ್ರ ಪಾಯಿಂಟ್ ಇರೋದು ಮುಂದೆ ನೋಡಿ ಸರ್. ನಮ್ದೊಂದು ಮೋಹನ್ ಅವ್ರ ಅನಾಲಿಸಿಸ್ ನೋಡಿ, ಅವ್ರದ್ದು ಏನ್ ಗೊತ್ತಾ, ಅವ್ರ ಪಾಯಿಂಟ್ ಈಗ ಕೊಟ್ಟಿದ್ದೀರಿ.
ಮುಂದೆ ಕೊಡದೇ ಇದ್ರೆ ಇವತ್ತು ನಾನು fix ಮಾಡ್ಕೊಂಡಿರ್ತೀನಿ. ನಾಳೆ ಕಾಂಗ್ರೆಸ್ ಕೊಡ್ತಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಹಂಗಿರುತ್ತೆ. ಏರೋಪ್ಲೇನ್ ಅಲ್ಲಿ ಯಾರನ್ನೋ ಎತ್ತಾಕೊಂಡೋಗಿ ಸಿಡಿ ಮಾಡ್ಕೊಂಬಂದು ಅವ್ರಿಗೆ ಕೊಡಲ್ಲ ನಮ್ಮ ಮಿನಿಸ್ಟರ್ ಪೋಸ್ಟ್. ನಾವು 8 ಜನಕ್ಕೆ 10 ಜನಕ್ಕೆ ಸಿಕ್ಕಿದಾಗ ನಮ್ಮ ಪಕ್ಷ ಕಟ್ಟಿದವ್ರಿಗೆ ಕೊಟ್ಟಿದ್ದೀವಿ. ನಾವು ಏರೋಪ್ಲೇನ್ ಅಲ್ಲಿ ಎತ್ತಾಕೊಂಡೋಗಿ 17 ಜನಕ್ಕೆ ಕರ್ಕೊಂಬಂದು ಸಿಡಿ ಮಾಡ್ಕೊಂಡು ಕೊಟ್ಟಿರೋ ಪಕ್ಷ ಯಾವುದು ಅಂತ ಈ ರಾಜ್ಯದಲ್ಲಿ ಜಾಹೀರಾತು. ಈಗ 17 ಜನ ಕಾರ್ಯಕರ್ತರ ಕೊಟ್ಟಿದ್ದವ್ರು ನೀವು ಅಧಿಕಾರದ ಆಸೆಗೆ. ನೀವು ಯಾರಿಗೆ ಬೇಕಾದ್ರು ಅನೈತಿಕವಾಗಿ ಎಂಥವ್ರಿದ್ರು ನೀವು ಭ್ರಷ್ಟಾಚಾರದಲ್ಲಿ ಎಷ್ಟೇ ಮುಳುಗಿದ್ರು ಅವ್ರನ್ನೆಲ್ಲ ಕರ್ಕೊಂಬಂದು ಅದಕ್ಕೆ ಪಾರ್ಟಿ ಕೊಡ್ತೀರಾ, ತಿರ್ಗಿ ಇಲ್ಲಿ ಬಂದು ಕಾಕಮ್ಮನ್ ಹೋಗಮ್ಮನ್ ಕತೆ ಹೇಳ್ತೀರಾ. ನೋಡಿ, ಈ ಸಿನಿಮಾ ನಿರ್ಮಾಪಕ ಕುಮಾರಸ್ವಾಮಿ ಪಕ್ಷದ ಪ್ರಾಬ್ಲಮೇ ಇದು. 14 ತಿಂಗಳಿಗೆ 17 ಜನ ಅವ್ರ ಜೊತೆಲಿ ಇದ್ದಾಗ ಇವ್ರಿಗೇನು ಒಳಿಲಿಲ್ಲ ತಲೆಗೆ. ಅವ್ರ ಭ್ರಷ್ಟಾಚಾರನೂ ಒಳಿಲಿಲ್ಲ ಅವ್ರಿಗೆ, ಅವ್ರ ಅನೈತಿಕತೆನೂ ಒಳಿಲಿಲ್ಲ ಅವ್ರಿಗೆ. ಯಾವಾಗ ಇವ್ರ ಶಾಸಕರನ್ನ ಉಳಿಸ್ಕೊಳಕ್ ಆಗ್ಲಿಲ್ವೋ, ಯಾಕಂದ್ರೆ ಇವ್ರದೇ ಮಾಡಿದ್ರಲ್ಲಪ್ಪ ದೊಂಬಿ ರಾಜಕಾರಣ. ಒಂದ್ ಕಡೆ ಡಿ ಕೆ ಶಿವಕುಮಾರ್, ಒಂದ್ ಕಡೆ ಕುಮಾರಸ್ವಾಮಿ ಇಬ್ರು ಸೇರ್ಕೊಂಡು ಅದೇ ತಾನೇ ಮಾಡಿದ್ದು. ಇವ್ರು ಇಷ್ಟ ಬಂದಂಗೆ ಇವ್ರು ಆಟೋಟೋಪಗಳನ್ನ ಮಾಡ್ಕೊಂಡು ಹೋಗಿದ್ದಕ್ಕೆ ತಾನೇ ಆ ಪಕ್ಷನ ಬೇಸರ ಪಟ್ಟು ಎಲ್ಲಾರು ನಮ್ಮ ಪಕ್ಷಕ್ಕೆ ಬಂದಿದ್ದು. ಇನ್ ಖುಷಿಯಾಗ ಬಂದ್ರು ಆ ಪಕ್ಷ ಬಿಟ್ಬಿಟ್ಟವ್ರು. ಏನೇನ್ ನಡೀತಿತ್ತು ಅಂತ ಎಲ್ಲಾರು ಹೇಳಿಲ್ವಾ? ಕೇಳಿ, ತಿರ್ಗಾ 17 ಜನ ವಾಪಸ್ ಬಂದ್ಮೇಲೆ ಚುನಾವಣೆಗೆ ನಿಂತು ಗೆದ್ದು ವಿಧಾನಸೌಧದಲ್ಲಿ ಬಂದು ಕೂತಿರೋದು. ಅರ್ಥ ಆಯ್ತಲ್ಲ? ಈ ರೀತಿಯಾಗಿ ಇವ್ರು ಮಾತಾಡ್ರೆ ಇವರು ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ಅವಮಾನ. ಕಾರ್ಯಕರ್ತರು ಅನ್ನೋದು ಎರಡನೇದು. ಪಾಯಿಂಟ್ ಏನ್ ಗೊತ್ತಾ, ಒಂದು ಜಗದೀಶ್ ಶೆಟ್ಟರ್ ಅವ್ರ ಪಕ್ಷ, ಲಕ್ಷ್ಮಣ್ ಸವದಿ ಅವ್ರ ಪಕ್ಷದ ಕಾರ್ಯಕರ್ತರ. ಒಂದ್ ನಿಮಿಷ ಹೇಳ್ತೀನಿ, ಗೊತ್ತಾ? ಈಗ ಈ ಟಿಕೆಟ್ ಹಂಚಿಕೆ ಟೈಮಲ್ಲಿ 2 ಓಲ್ವೋ ಬಸ್ಗಳಲ್ಲಿ ಕಾಂಗ್ರೆಸ್ ಅಲ್ಲಿ 1 ಬಸ್ ಹೋಗ್ತಿತ್ತು, ಬಿಜೆಪಿದು 1 ಬಸ್ ಹೋಗ್ತಿತ್ತು. ಇವ್ರದ್ದು ಒಂಥರ ಕೊಳ್ಳೇಗಾಲ ಉದಯರಂಗ ಬಸ್ ಇದ್ದಂಗೆ. ಯಾರು ಟಿಕೆಟ್ ಸಿಕ್ಕಲ್ವಾ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಕರೆಯೋದು ಎಲ್ಲಾರು. ನಿತೀಶ್ ಕುಮಾರ್ ನೀವು ಹೇಳಿದ್ರಿ ಬಿಡಿ ರಮೇಶ್ ಬಾಬುರೇ. ನೋಡಿ, ಬಹಳ ನೋವಲ್ಲಿ ಪಕ್ಷ ಬಿಟ್ಟು ಹೋದ್ರು ಅಂತ ಬಹಳ ಸಂವೇದನೆ ಉಳ್ಳ ಮಾತನ್ನ ಮೋಹನ್ ವಿಶ್ವಾರ್ ಆಡಿದ್ದಾರೆ. ಒಂದು ಭಾಗ ಸೋಮಣ್ಣ ಅವ್ರ ವಿಷಯ ಇವರು ಒಪ್ಪದೇ ಇಲ್ಲ. ಇಲ್ಲಿ ಇದು ಸೋಮಣ್ಣ ಅವ್ರ ಆಡಿಯೋನು ಅಲ್ಲ ಅಂತಾರೆ, ಬರೀ ಭೋಜೇಗೌಡರ ಬಗ್ಗೆ ಮಾತನಾಡ್ತಾರೆ. ನಾನ್ ಮಾತಾಡ್ತಿರೋದು ಬಿಗರ್ ಇಶ್ಯೂ, ಎಲೆಕ್ಷನ್ ಫಿಕ್ಸಿಂಗು, ಮತದಾರನ ವಿಶ್ವಾಸದ ವಿಷಯ. ಸರ್, 1-2 ನಿಮಿಷ ನೀವೆಲ್ಲರೂ ಪಕ್ಷಾತೀತವಾಗಿ ಮಾತಾಡಿ. ಈಗ ಮತದಾರನ ವಿಶ್ವಾಸದ ವಿಷಯ ಇದು, ಪ್ಲೀಸ್. ನಾವು ಕೂಡ MLC ಆದವರು. ಈಗ ಮತದಾರರ ವಿಶ್ವಾಸದ ಜೊತೆಗೆ 2 ಪ್ರಶ್ನೆ ನಾನು ಉತ್ತರ ಕೊಡಬೇಕು. ತಾವು ಈಗ ಭೋಜೇಗೌಡರ ವಿಚಾರ ಹೇಳಿದ್ರಿ. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೂ ತನ್ನದೇ ಆದಂಥ ಒಂದು ತತ್ವ, ಸಿದ್ಧಾಂತ, ಒಂದು ಐಡಿಯಾಲಜಿ ಇರುತ್ತೆ. ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮಾತಾಡಿದ್ದಾರೆ ಭೋಜೇಗೌಡರು. ನಾನೀಗ ಭೋಜೇಗೌಡರು ಸಮರ್ಥನೆ ಮಾಡ್ಕೊಂಡು ಮಾತಾಡೋದನ್ನ ನಾವೇನು ಮಾತಾಡ್ತೀವಿ ಒಂದು ಪಕ್ಷದ ಪರವಾಗಿ ಜನ ನೋಡ್ತಾ ಇರ್ತಾರೆ. ಈಗ ಭೋಜೇಗೌಡ ವಿಷಯದಲ್ಲಿ ನಾನು ಪರವಾಗಿ ಮಾತಾಡೋದು ಮತ್ತು ಸೋಮಣ್ಣ ವಿಷಯದಲ್ಲಿ ವಿರುದ್ಧವಾಗಿ ಮಾತಾಡೋದು ಅದು ಮಾಡೋಕ್ಕೆ ಬರಲ್ಲ. ಪಾಪ ನನ್ನ ಸ್ನೇಹಿತರು ಮೋಹನ್ ಅವರು ಶಿವರಾಮ್ ಹೆಬ್ಬಾರ್ನ ಹೇಳ್ಕೊಂಬಂದರು. ಇದು ಯಾವ್ಯಾವ ಶಿವರಾಮ್ ಹೆಬ್ಬಾರ್ ಇದ್ದಾರೋ ಇವ್ರ ಸರ್ಕಾರದಲ್ಲಿರ್ತಕ್ಕಂಥ 5 ಜನ ಮಂತ್ರಿ 7 ಜನ ಮಂತ್ರಿಗಳು ಇಂಜೆಕ್ಷನ್ ಆರ್ಡರ್ ತಗೊಂಡಿದ್ದಾರೆ ಕೋರ್ಟ್ಗೆ ಹೋಗಿ, ಸಿಡಿಗಳು ಆಚೆ ಬರಬಾರ್ದು ಅಂತೇಳಿ. ಜನ ಎಲ್ಲ ಗಮನಿಸಿದ್ದಾರೆ. ನಾನೇನು ಹೇಳ್ತೀನಿ, BJP ಏನು ಹೇಳುತ್ತೆ, ಕಾಂಗ್ರೆಸ್ ಪಕ್ಷ ಏನು ಹೇಳುತ್ತೆ, JDS ಏನು ಹೇಳುತ್ತೆ, ಇವೆಲ್ಲ ಜನ ನೋಡ್ತಾ ಇದ್ದಾರೆ. ಈಗ ಸೋಮಣ್ಣಂದು ಸಮರ್ಥನೆ ಕೊಡೋಕ್ಕಾಗ್ದಲ್ಲೇ ಅವರು ಇನ್ನೇನೋ ತಗೊಂಡು ವಿಷಯಾಂತರ ಮಾಡಿ ಶಿವರಾಮ್ ಹೆಬ್ಬಾರ್ ಅಂದರೆ ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ಅದಕ್ಕೆ ಪೂರಕವಾಗಿ BJP ನಡ್ಕೋತಾರೆ. ಇವತ್ತಿನವರೆಗೂ ಕರ್ನಾಟಕದಲ್ಲಿ BJPಗೆ ಕರ್ನಾಟಕದ ಪ್ರಬುದ್ಧ ಮತದಾರರು 113 ಸ್ಥಾನವನ್ನು ಕೊಟ್ಟು ಆಶೀರ್ವಾದ ಮಾಡಿಲ್ಲ. ಇವರು ಅನೈತಿಕ ದಾರಿನಲ್ಲೇ 2 ಸಲ ಅಧಿಕಾರ ಇಟ್ಕೊಂಡಿರ್ತಕ್ಕಂಥದ್ದು. ಇವತ್ತು ಮಾಡಿರೋ ತಪ್ಪನ್ನು ಒಪ್ಕೊಂಡ್ರೆ ಅಟ್ಲೀಸ್ಟ್ ಜನ ಮನ್ನಿಸ್ತಾರೆ. ಅದು ಬಿಟ್ಬಿಟ್ಟು ನಾವು ಮಾಡಿದೆ ತಪ್ಪು ಸರಿ, ಆ ಸೋಮಣ್ಣನ ವಾಯ್ಸೇ ಅಲ್ಲ ಆಯಿತು. ಈಗ ಅವ್ರ ಆರ್ಗ್ಯುಮೆಂಟು ಅವ್ರು ಹೇಳ್ತಾರೆ, ನಾನು ಒಪ್ಕೊಂಡ್ಬಿಡ್ತೀನಿ ಆಯಿತು ಸೋಮಣ್ಣಂದು ಅಲ್ಲ. ಸೋಮಣ್ಣ ಏನು ಕತೆ ಕಾಯ್ತಾ ಇದ್ದಾರಾ? ಲೆಟ್ ಹಿಮ್ ಫೈಲ್ ದ ಪೊಲೀಸ್ ಕಂಪ್ಲೇಂಟ್.
ಸರ್ಕಾರ ಇವ್ರದ್ದೇ ಇದೆ. ಟ್ರಯಾಂಗಲ್ ಸಂಭಾಷಣೆ ಆಗಿರೋದಲ್ಲಿ 3 ಜನ ಸಂಭಾಷಣೆ, ಒಬ್ಬರು JDS ಕ್ಯಾಂಡಿಡೇಟು, ಮಧ್ಯದಲ್ಲಿ ಇನ್ನೊಬ್ರು ಬರ್ತಾರೆ, ಸೋಮಣ್ಣನ ವಾಯ್ಸು, ನಾನು ದೇವಸ್ಥಾನ ತಾವಿದ್ದೀನಿ, ಇಂಥ ಕಡೆ ಇದ್ದೀನಿ, ನಾನು ಹಿಂಗೆ ಮಾಡ್ತೀನಿ, ಸರ್ಕಾರ ಬರುತ್ತೆ, ಗುಡ್ಡದ ಕಾರ್ ಕೊಡ್ತೀನಿ. ಸೋಮಣ್ಣನ ವಾಯ್ಸ್ ಅಲ್ಲ ಅಂದರೆ ಸರ್ಕಾರ ಇವ್ರದೇ ಐತೆ, ಯಾಕೆ ಇನ್ನೂ ಕಂಪ್ಲೇಂಟ್ ಕೊಟ್ಟಿಲ್ಲ? ಯಾವತ್ತೂ ಸಹ ಮತದಾರರ ಮೇಲೆ ಜನಗಳಿಗೆ ಕಿವಿಗೆ ಹೂವು ಮುಡಿಸೋಂಥ ಕೆಲಸವನ್ನು ಮಾಡೋಕ್ಕೆ ಹೋಗಬಾರ್ದು BJP ಅವರು. ಇವತ್ತು ಆ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ. ಆಯಿತು, ಜನ ಚರ್ಚೆ, ಈಗ ನಾವು ಕಾಂಗ್ರೆಸ್ ಪಕ್ಷದವ್ರು ಬಂದು ಚರ್ಚೆ ಮಾಡ್ತಿಲ್ಲ, ಸಾಮಾಜಿಕ ತಾಣದಲ್ಲಿ ಇವತ್ತು ಏನದು ವೈರಲ್ ಆಗಿದೆ ಅದನ್ನ ಇಟ್ಕೊಂಡು ತಾವು ಚರ್ಚೆ ಮಾಡ್ತಿದ್ದೀರಾ. ಅದಕ್ಕೆ ನಾವು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಕಾಂಗ್ರೆಸ್ ಪಕ್ಷ ಉತ್ತರವನ್ನು ಕೊಡಬೇಕು, ಉತ್ತರವನ್ನು ಕೊಟ್ಟಿದ್ದೀವಿ, ಹೇಳಿಕೆಯನ್ನು ಕೊಟ್ಟಿದ್ದೀವಿ. ಅಷ್ಟು ಬಿಟ್ಟರೆ ನಮಗೇನು ಸೋಮಣ್ಣನ ಪರಿಸ್ಥಿತಿ ಏನು ಅಂತ ಇಡೀ ರಾಜ್ಯದ ಜನ ನೋಡಿದ್ದಾರೆ. 2 ಕಡೆ ಪ್ಯಾಕ್ ಮಾಡ್ಕೊಂಡು ಹೇಳಿದ್ರು, ನಂದು 2 ಬ್ಯಾಗ್ ತಗೊಂಡು ಹೋಗ್ತಿದ್ದೀನಿ ವರ್ಣಕ್ಕೆ, ಚಾಮರಾಜನಗರಕ್ಕೆ ಅಂತ. ಅದೇ ಬ್ಯಾಗ್ ಇನ್ನೊಂದು 2 ರೆಡಿ ಮಾಡ್ಕೊಂಬಿಟ್ರೆ ವಾಪಸ್ ಬರೋಕ್ಕೂ ತಯಾರಾಗಿರಲಿ. ಅಷ್ಟಕ್ಕೆ ಅದು ಬಿಡ್ತೀನಿ ನಾನು ಚರ್ಚೆ. ತಾವು ಇನ್ನೊಂದು ಪ್ರಶ್ನೆ ಕೇಳಿದ್ದೀರಾ, ಮತದಾರರ ವಿಚಾರ ಏನಾಗುತ್ತೆ ನೋಡಿ. ಕರ್ನಾಟಕದ ಮತದಾರರು ಪ್ರಬುದ್ಧರಿದ್ದಾರೆ. ಒಂದೊಂದು ಸಂದರ್ಭದಲ್ಲಿ ವ್ಯತ್ಯಾಸಗಳು ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ನೋಡಿ, 85ರ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಜನತಾ ಪಕ್ಷ ಕ್ರಾಂತಿ ರಂಗದ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತದಲ್ಲಿತ್ತು. ಸುಮಾರು 18 ಜನ AK ಸುಬ್ಬಯ್ಯನವರು ಅಧ್ಯಕ್ಷರು, BJP ಶಾಸಕರಿದ್ದರು. ಆವತ್ತು ಪಾರ್ಲಿಮೆಂಟ್ ಚುನಾವಣೆ ಹೋಯಿತು, ಅದು ಒಂದು ಅಸಾಸಿನೇಷನ್ ಆಗುತ್ತೆ, ಐ ಥಿಂಕ್ ಇಂದಿರಾ ಗಾಂಧಿ ಅವ್ರದ್ದು ಅಸಾಸಿನೇಷನ್ ಆಗುತ್ತೆ, ಚುನಾವಣೆ ಆಗುತ್ತೆ. ಔಟ್ ಆಫ್ 28 24 ಪಾರ್ಲಿಮೆಂಟ್ ಕ್ಷೇತ್ರ ಕಾಂಗ್ರೆಸ್ ಗೆಲ್ಲುತ್ತೆ, 4 ಜನತಾ ಪಕ್ಷ ಗೆಲ್ಲುತ್ತೆ. ಸೊ ಆವಾಗ ರಾಮಕೃಷ್ಣ ಹೆಗಡೆ ಅವರು ವಿಸರ್ಜನೆ ಮಾಡ್ತಾರೆ, ವಿಧಾನಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗ್ತಾರೆ. ಸ್ಪ್ಯಾನ್ ಆಫ್ 3 ಮಂತ್ಸ್, 3 ತಿಂಗಳ ಅವಧಿನಲ್ಲಿ ಏನು ಕಾಂಗ್ರೆಸ್ ಪಕ್ಷಕ್ಕೆ 24 ಪಾರ್ಲಿಮೆಂಟ್ ಕ್ಷೇತ್ರ ಕೊಟ್ಟಿದ್ರು, 135 140 ಸೀಟ್ ಮತ್ತೆ ರಾಮಕೃಷ್ಣ ಹೆಗಡೆ ಅವರಿಗೆ ಕೊಟ್ಟು ಕರ್ನಾಟಕದಲ್ಲಿ ಜನತಾ ಪಕ್ಷದ ಸರ್ಕಾರ ಬರುತ್ತೆ. ಅಂದರೆ ಇಲ್ಲ 85 ಮತದಾರರು ಇಷ್ಟು ಪ್ರಬುದ್ಧರಿದ್ದಾರೆ. ಅಂದರೆ ಯಾವ ಚುನಾವಣೆಗೆ ಯಾವ ರೀತಿ ಏನು ಮತ ಹಾಕಬೇಕು ಅಂತೇಳಿ ಕರ್ನಾಟಕದ ಮತದಾರರು ಪ್ರಬುದ್ಧರಿದ್ದಾರೆ. ಇದು ಬೇರೆ ಉತ್ತರ ರಾಜ್ಯಗಳ ಸೋಷಿಯಲ್ ಇಂಜಿನಿಯರಿಂಗು ಕರ್ನಾಟಕದಲ್ಲಿ ಆಗೋದಿಲ್ಲ, ಗುಜರಾತ್ ಮಾಡಲು ಕರ್ನಾಟಕದಲ್ಲಿ ಆಗೋದಿಲ್ಲ, UP ಮಾಡಲು ಕರ್ನಾಟಕದಲ್ಲಿ ಆಗೋದಿಲ್ಲ. ಮತದಾರರಿಗೆ ಅವರ ಆಶಯಗಳಿಗೆ ಅನುಗುಣವಾಗಿ ಕರ್ನಾಟಕದಲ್ಲಿ ಏನು ಅವರ ಆಶೋತ್ತರಗಳು ಈಡೇರಿದೆಯಾ, ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಅಂಶಗಳು ಜಾರಿಯಾಗಿದೆಯಾ, ಬೆಲೆ ಏರಿಕೆ ವಿಚಾರ ಏನಾಗಿದೆ, ಇವತ್ತು ಭ್ರಷ್ಟಾಚಾರದ ವಿಚಾರ ಏನಾಗಿದೆ, ಉದ್ಯೋಗದ ಸಮಸ್ಯೆ ಏನಾಗಿದೆ, ಇವೆಲ್ಲವೂ ಚುನಾವಣೆ ಇಶ್ಯೂ ಆಗುತ್ತೆ. ಬಿಟ್ಟರೆ ಅಲ್ಲೇನೋ ನಾವು ಮಾಡಿದ್ದೀವಿ, ಗುಜರಾತ್ ತಗೊಂಬಂದು ಕರ್ನಾಟಕದಲ್ಲಿ ಮಾಡಿಬಿಡ್ತೀವಿ, ಅಲ್ಲೇ ಅಮಿತ್ ಶಾ ಬಂದವರೇ ನಂದಿನಿ ತಗೊಂಡು ಹೋಗ್ಬಿಡ್ತಾರೆ. ಇವೆಲ್ಲ ಅಲ್ಲ. ಇಲ್ಲಿ ಕರ್ನಾಟಕ ಜನ ಪ್ರಬುದ್ಧರಿದ್ದಾರೆ. ನಂದಿನಲ್ಲಿ ಇವರೇನು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಸಿಂಡಿಕೇಟ್ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕುಗಳೆಲ್ಲ ಏನಾಯಿತು, ಕರ್ನಾಟಕದ ಅಸ್ಮಿತೆಯ ಪ್ರಶ್ನೆ, ಬೆಲೆ ಏರಿಕೆ ಏನಾಗಿದೆ. ಇವತ್ತು ಒಂದು ನಿಮ್ಮ ಆಧಾರ್ಗೆ ಪಾನ್ ಲಿಂಕ್ ಮಾಡಬೇಕಂದ್ರೆ ಒಬ್ಬ ಕೂಲಿ ಮಾಡೋರು 1000ದಿಂದ 1200 ರೂಪಾಯಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಗ್ಯಾಸ್ ಬೆಲೆ ಎಲ್ಲಿಗೆ ಬಂದಿದೆ, ಜನ ಕೊಳ್ಳೋ ಶಕ್ತಿ ಏನಾಗಿದೆ, ಇವೆಲ್ಲ ಜನ ಗಮನಿಸ್ತಾ ಇದ್ದಾರೆ. ನೀವು ಹೇಳಿದ್ರಿ ಇಲ್ಲಿ ಜಾತಿ ಸಮೀಕರಣ ಅನ್ನೋ ಒಂದು ಮಾತು ಹೇಳಿದ್ರಿ ನೀವು. ಆದ್ರೆ ಇಲ್ಲಿ ಆಗ್ತಿರೋದು ನಾಯಕರು ಮತ್ತೆ ನಾಯಕತ್ವದ ಸಮೀಕರಣ. ಇದು ಬೇರೆ ಆಯಾಮನ ಚುನಾವಣೆ. ಸಾಧಾರಣವಾಗಿ ನಮ್ಮಂತವ್ರಿಗೆ ಕಾಣ್ಲಿಕ್ಕೆ ಸಿಗೋದಿಲ್ಲ. ಇವತ್ತು ಕಾಣ್ತಿದೆ, ನಾವು ಕೇಳ್ತಿದ್ದೀವಿ. ಇಲ್ಲ, ನಿಮ್ಮ ಹೇಳಿಕೆನ ನಾನು ನಿರಾಕರಣೆ ಮಾಡೋದಿಲ್ಲ. ಕೆಲವು ಹಂತದಲ್ಲಿ ಹೊಂದಾಣಿಕೆಗಳು ಪೂರ್ಣ ಮಟ್ಟ 100% ಅಂತ ಅಲ್ಲ, 1-2 ಇರ್ಬೋದು. ನಾನು ಅದನ್ನು ನಿರಾಕರಣೆ ಮಾಡೋದಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಅದು ಒಂದೇ ಆಯಾಮದಲ್ಲಿ ನಾವು ಚರ್ಚೆ ಮಾಡೋಕ್ಕಾಗೋದಿಲ್ಲ. ಇವತ್ತು ಕೆಲವು ಸ್ವಾಮೀಜಿಗಳು ಮಧ್ಯಪ್ರವೇಶ ಮಾಡಿ ಅವರೇ ಹೊಂದಾಣಿಕೆ ಮಾಡಿರ್ತಕ್ಕಂಥ ಸಂದರ್ಭಗಳು ಇದ್ದಾವೆ. ಮತ್ತು ಸಮುದಾಯಗಳ ಮುಖಂಡಗಳು ಸೇರ್ಕೊಂಡು ಹೊಂದಾಣಿಕೆ ಮಾಡಿರ್ತಕ್ಕಂಥ ಇದ್ದಾವೆ. ಸೊ ನಾನು ಪೂರ್ಣ ಇಲ್ಲವೇ ಇಲ್ಲ, ನಾವೆಲ್ಲ 100% ಕ್ಲೀನ್ ಇದ್ದೀವಿ, ಆ ಮಾತನ್ನು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳೋದಿಲ್ಲ. 1-2 ಹೊಂದಾಣಿಕೆಗಳು ಇರ್ತವೆ. ಆದರೆ ಮತದಾರರು ಇವೆಲ್ಲವನ್ನೂ ಮೀರಿ ಚುನಾವಣಾ ಫಲಿತಾಂಶ ಕೊಡೋದಕ್ಕೆ ತಯಾರಿದ್ದಾರೆ. ಯಾಕೆಂದರೆ ನಿಜಲಿಂಗಪ್ಪನಂತಹ ಹಿರಿಯ ನಾಯಕರನ್ನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ನೇ ಚುನಾವಣೆಯಲ್ಲಿ ಸೋಲಿಸಿದ್ರು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ. ಇಲ್ಲ, ಹೊಸದುರ್ಗ ನ್ಯಾಮಗೌಡ ಕ್ಯಾಂಡಿಡೇಟು ಆ ಥರದ್ದು. ಹಾಗಾಗಿ ಮತದಾರರು ನೀವು ಹೊಂದಾಣಿಕೆ ಮಾಡ್ಕೊಂಡ್ರು ಅಕ್ಸೆಪ್ಟ್ ಮಾಡೋದು, ಬಿಡೋದು, ತಿರಸ್ಕಾರ ಮಾಡೋದು ಮತದಾರರು. ಹಂಗಾಗಿ ಮತದಾರರು ಪ್ರಬುದ್ಧರಿದ್ದಾರೆ, ಬುದ್ಧಿವಂತರಿದ್ದಾರೆ. ಇವರೇನೇ ಆ ಥರ ಇವರೊಂದು ವಿಶ್ವಾಸ, ಸೋಮಣ್ಣವ್ರಿಗೆ ನಾನು ಅಲ್ಲಿ JDS ಕ್ಯಾಂಡಿಡೇಟ್ ಒಳಿಕಾಕೊಂಬಿಟ್ರೆ ನಂಗೆ ಗೆಲ್ತೀನಿ ಅನ್ನೋ ಭಾವನೆ ಆ ಥರದ್ದು ಇರ್ಬೋದು. ಇಲ್ಲ ಅಂತ ಹೇಳಿ ವೋಟ್ ಸ್ಪ್ಲಿಟ್ ಸಾಧ್ಯತೆ ಅಂತೂ ಇದೆ. ಒಂದು 16 ಕಡೆ ನೀವು ಸ್ಪರ್ಧೆನಲ್ಲಿ ನೋಡಿದ್ರೆ ಯಾರ್ಯಾರು ಇದ್ದಾರೆ ಅಂತ, ಯಾವ ರೀತಿ ಸ್ಪ್ಲಿಟ್ ಆಗಿ ಯಾರಿಗೆ ಅನುಕೂಲ ಆಗುತ್ತೆ ಅನ್ನೋದು ಸಹಜವಾಗಿ ಗೊತ್ತಾಗ್ಬಿಡುತ್ತಲ್ಲಿ. ಅದು ಒಂದು ಕಡೆ. ಆದರೆ ಈ ರೀತಿಯ ಒಂದು ಅನಿವಾರ್ಯತೆ ಸೃಷ್ಟಿ ಆಗೋದು ಯಾವಾಗ? ಒಂದು 2 ಸನ್ನಿವೇಶನ ಹೊರತುಪಡಿಸಿ ಯಾರಾದರೂ ರಚನಾತ್ಮಕವಾಗಿ ಯೋಚನೆ ಮಾಡಿ ಹೇಳ್ಬೋದಾ? ಒಂದು ಪ್ರತಿಷ್ಠೆ, ಜಿದ್ದಿ ಹುಕ್ ಆರ್ ಕ್ರೂಕ್ ಗೆಲ್ಲಬೇಕು, ಅದು ಒಂದು ಪ್ರತಿಷ್ಠೆ ವಿಷಯ. ಇನ್ನೊಂದು ಸೋಲಿನ ಭಯ. ಇದೆರಡು ಒಂದೇ ಅಲ್ಲ. ಗೆಲುವಿನ ಆಸಕ್ತಿ ಮತ್ತು ಅದಕ್ಕೆ ಬೇಕಾಗಿರುವಂಥ ತಂತ್ರ ಮತ್ತು ಸೋಲಿನ ಭಯ, ಅದನ್ನು ಬದಲಾಯಿಸೋದಕ್ಕೆ ಬೇಕಾಗಿರುವಂಥ ತಂತ್ರ ಎರಡೂ ಒಂದೇ ಅಲ್ಲ. ಪ್ರತಿಷ್ಠೆ, ಸೋಲಿನ ಭಯ ಹೊರತುಪಡಿಸಿ ಕಾರಣಗಳೇನು? ಬ್ರೇಕ್ ನಂತರ ಚರ್ಚೆ ಮುಂದುವರಿಯುತ್ತೆ.
ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ವೆಲ್ಕಮ್ ಬ್ಯಾಕ್. ಚರಣ್ ಗೌಡ್ರೆ, ಮೋಹನ್ ವಿಶ್ವ ಅವರೇ, ಈ ಪ್ರಶ್ನೆ ನಿಮಗೇನೆ. ಒಂದು, ಪ್ರತಿಷ್ಠೆ ಇರಬೇಕು, ಇಲ್ಲ ಸೋಲಿನ ಭಯ ಇರಬೇಕು. ಇಲ್ಲಿ ಪ್ರತಿಷ್ಠೆ ಆಗಿರೋದು ರೇವಣ್ಣ ಅವರು ದತ್ತ ಅವ್ರನ್ನ ವಾಪಸ್ ಕರ್ಕೊಂಬಂದ್ರು ಪಕ್ಷಕ್ಕೆ. ಯಾರು ಧನಂಜಯ ಅನ್ನೋರ್ಗೆ ಅಭ್ಯರ್ಥಿ ಘೋಷಣೆ ಹೆಚ್ಚು ಕಮ್ಮಿ ಆಗೇ ಹೋಗಿತ್ತು, ಅಲ್ಲಿಂದ ವಾಪಸ್ ಪಡೆದು ಅದನ್ನ ದತ್ತ ಅವರು ಕೊಡ್ಲಾಯ್ತು. ಇಲ್ಲಿ ಪ್ರತಿಷ್ಠೆ ವಿಷಯ. ಇನ್ನು ಸೋಮಣ್ಣ ಅವ್ರ ವಿಷಯಕ್ಕೆ ಬಂದ್ರೆ, ವರುಣನಲ್ಲಿ ಏನಾಗುತ್ತೆ ಅನ್ನೋದು ಎಲ್ರಿಗೂ ಒಂದು ರೀತಿಯಲ್ಲಿ ಕುತೂಹಲ ಆಗೇ ಉಳಿದಿದೆ. ಇನ್ನು ಸೇಫ್ ಸೀಟ್ ಅಂತ ಅನ್ಕೊಂಡಂತ ಚಾಮರಾಜನಗರದಲ್ಲೂ ಅಷ್ಟೊಂದು ಸೇಫ್ಟಿ ಇಲ್ಲ ಅನ್ನೋ ಸೋಲಿನ ಭಯ ಸೋಮಣ್ಣ ಅವರು ಕಾಡ್ತಿದ್ಯಾ? ಪ್ರತಿಷ್ಠೆ, ಸೋಲಿನ ಭಯ ಹೊರತುಪಡಿಸಿ ಈ ರೀತಿಯ ಅನಿವಾರ್ಯತೆಗಳಿಗೆ ನೀವೇ ಕಾರಣ ಕೊಡಬೇಕು. ಚರಣ್ ಗೌಡ್ರು ಶುರು ಪ್ಲೀಸ್. ನೋಡಿ ಸರ್, ಇಲ್ಲಿ ದತ್ತವರು ವಾಪಸ್ ಬಂದಿದ್ದು ದೇವೇಗೌಡರ ಥ್ರೂನೇ. ದೇವೇಗೌಡರನ್ನ ಮೀಟ್ ಮಾಡಿ ದೇವೇಗೌಡರು ಸಜೆಸ್ಟ್ ಮಾಡಿದ್ಮೇಲೆ ದತ್ತವರು ರೇವಣ್ಣವರೇ ಮಾಡಿದರು ಅಂತ ಅಲ್ಲ. ಆಮೇಲೆ ದತ್ತಣ್ಣ ನಮ್ಮ ಪಕ್ಷದ ಆಸ್ತಿ, ಈಗ ಹಲವಾರು ಏನೋ ಒಂದು ವಿಷಯಕ್ಕೆ ಹೋಗಿರ್ಬೋದು, ಇಮಿಡಿಯೇಟಾಗಿ ಕರೆಕ್ಷನ್ ಮಾಡಿ ವಾಪಸ್ ಬಂದಿದ್ದಾರೆ. ಅವ್ರಿಗೇನೋ ಒಂದು ಸೀಟ್ ಕೊಡೋದ್ರಲ್ಲಿ ಏನು ತಕರಾರೇನಿಲ್ಲ. ಆಮೇಲೆ ಕೆಲವು ವೇದಿಕೆಗಳಲ್ಲಿ ಕುಮಾರಣ್ಣನೂ ಹೇಳೋರೆ, ಇನ್ನು ನೋಡಪ್ಪ, ನಾನೇನು ಅವ್ರ ಜೊತೆ ಅಷ್ಟೊಂದು ಚೆನ್ನಾಗಿಲ್ಲ, ರೇವಣ್ಣವರೇ ಚೆನ್ನಾಗಿರೋದು, ಅವರೇ ಹ್ಯಾಂಡಲ್ ಮಾಡೋದು, ಅವ್ರಿಗೆ ಚೆನ್ನಾಗಿರ್ತಾರಪ್ಪ ಅಂತ. ಅಂದರೆ ಈಸ್ ನಾಟ್ ವೆರಿ ಕ್ಲೋಸ್ ಟು ಮೀ ವಿತ್ ಪಾಲಿಟಿಕ್ಸ್ ಅಂತ ಹೇಳಿದ್ದಾರೆ. ಡಸಂಟ್ ಮೀನ್ ದಟ್ ಭೋಜೇಗೌಡರು ಹೋಗಿ ಅಲ್ಲಿ ಸೋಲಿಸ್ಬೇಕು ಅಂತ. ನೋಡಿ ಸರ್, ನಮ್ಮ ಇವ್ರು ಏನೋ ಪ್ರತಿಷ್ಠೆ ಇಲ್ಲ ಸರ್, ಇಲ್ಲ. ಈ ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್, ನಮಗೆ ಏನು ಗೊತ್ತಾ ಸರ್, ಒಂದೊಂದು ಸೀಟು ಇಂಪಾರ್ಟೆಂಟು. ನಾವು BJP ಥರ ಕಾಲರ್ ಎತ್ಕೊಂಡು ನಾವಿಲ್ಲ ಅನ್ನಲ್ಲ. ನಮಗೊಂದು ಸೀಟ್ ಇಂಪಾರ್ಟೆಂಟ್ ಸರ್. ಕುಮಾರಣ್ಣನಿಗೆ ಅಷ್ಟು ಸೀಟ್ ಇಂಪಾರ್ಟೆಂಟ್ ಬೇಕಾದ್ರೆ ಇದು ಪ್ರತಿಷ್ಠೆ ಬರೋದೇ ಇಲ್ಲ. ಕುಮಾರಣ್ಣ ಪ್ರತಿಷ್ಠೆ ಮಾಡೋವಂಥ ರಾಜಕೀಯ ಪರಿಸ್ಥಿತಿನಲ್ಲಿ ಇಲ್ಲ ಇವತ್ತು. ಎವ್ರಿ ಸೀಟ್ ಇಸ್ ಕೌಂಟಿಂಗ್. ಹಂಗಾಗಿ ನಮ್ಗೆ ಅಲ್ಲಿ ಹೋಗಿ ಸೋಲಿಸಿ ಮಾಡಿ, ಬಟ್ ಅದು ಯಾವ ಸಮಯದಲ್ಲಿ ಹೇಳಿರೋದು, ದತ್ತಣ್ಣ ಇದ್ದಾಗ ಹೇಳಿರೋದ ಇಲ್ದಾಗ ಹೇಳಿರೋದು ನನಗೆ ಗೊತ್ತಿಲ್ಲ. ಅದು ನಿನ್ನೆ ಹೇಳಿರೋದ, ಇದು ಹಿಂದೆ ಹೇಳಿರೋದು ನನಗೆ ಗೊತ್ತಿರೋ ಹಂಗೆ ದತ್ತಣ್ಣ ಅವ್ರು ವಾಪಸ್ ಬಂದು ಅಭ್ಯರ್ಥಿ ಆದ್ಮೇಲೆ ಆಗಿರೋ ಇರ್ಬೋದು. ಆಮೇಲೆ ಅವತ್ತಿಂದ ಭೋಜೇಗೌಡರು, ಧರ್ಮೇಗೌಡರು ಇವ್ರದ್ರಲ್ಲಿ ಏನೋ ಒಂದಿದೆ, ಅಥವಾ ದತ್ತಣ್ಣ ಹೋಗಿ ಬಂದರು, ನಮ್ಮ ಪಕ್ಷಕ್ಕೆ ಏನೋ ಸ್ವಲ್ಪ ಮುಜುಗರ ತಂದರು, ಆ ವಿಷಯದಲ್ಲಿ ಏನೋ ಕೋಟ್ ಮಾಡಿರ್ಬೋದೇನೋ. ಬಟ್ ಎಕ್ಸಾಕ್ಟ್ಲಿ ದಟ್ ದತ್ತಣ್ಣವ್ರನ್ನ ಸೋಲಿಸ್ಬೇಕು ಅನ್ನೋ ಇದರಲ್ಲಿ ಪಕ್ಷನೂ ಇಲ್ಲ, ಮತ್ತು ನಮ್ಮ ಪರಿಸ್ಥಿತಿನೂ ಅಷ್ಟೇನು ಹಂಗಿಲ್ಲ. ನಾವು ನಮ್ಮ ನಂಬರೇ ಬೇರೆ ಮಾಡಬೇಕು ಅಂತ ಓಡಿರೋರು ಒಂದು ಸೋಲಿಸಿ ನಮ್ಮನ್ನು ಇದು ಮಾಡ್ಕೊಳೋಂಥ ಪರಿಸ್ಥಿತಿನಲ್ಲಿಲ್ಲ. ನಾವು ಬೇರೆ ಪಕ್ಷನ ಸೋಲಿಸೋ ಪರಿಸ್ಥಿತಿಲಿದ್ದೀವಿ, ನಮ್ಮನ್ನೇ ನಾವು ಸೋಲ್ಸ್ಕೊಳ್ಳೋ ಪರಿಸ್ಥಿತಿನಲ್ಲಿ. ಈಗ ಕಾಂಗ್ರೆಸ್ಸು BJP ಹಲವಾರು ಪರಿಸ್ಥಿತಿಗಳಲ್ಲಿ ಸೋಲ್ಸ್ಕೊಳ್ತಾರೆ, ನಮ್ಗೆ ಆ ಪರಿಸ್ಥಿತಿ ಇಲ್ಲ. ನಮ್ಮನ್ನೇ ನಾವು ಸೋಲ್ಸ್ಕೊಳೋದು ಆ ಪರಿಸ್ಥಿತಿನ ನಾವಿಲ್ಲ. ಅದು ಯಾವ ಸನ್ನಿವೇಶದಲ್ಲಿ ಹೇಳೋರಂತ. ಮೋಹನ್ ವಿಶ್ವ ಅವರು ಪ್ರಜಾಪ್ರಭುತ್ವದ ಬಗ್ಗೆ, ಇವ್ರು ಪ್ರಜಾಪ್ರಭುತ್ವ ಯಡಿಯೂರಪ್ಪನವರು ಶರಣಪ್ರಕಾಶ್ ಕುಂದಕ್ಕೂರ್ ಪಾಟೀಲ್ಗೆ ಫೋನ್ ಮಾಡಿದ್ದು ಆಡಿಯೋ ಬಂತು. ಖುದ್ದಾಗಿ ಹೇಳಿದ್ರು, ದುಡ್ಡು ಕೊಡ್ತೀನಿ, ಎಲೆಕ್ಷನಿಗೆ ದುಡ್ಡು ಕೊಡ್ತೀನಿ, ಇವಾಗ ದುಡ್ಡು ಕೊಡ್ತೀನಿ, ಮಿನಿಸ್ಟ್ರ್ ಕೊಡ್ತೀನಿ, ರಿಸೈನ್ ಮಾಡಿ ಬಾರೋ ಆ ಪಾರ್ಟಿಯಿಂದ. BC ಪಾಟೀಲ್ರಿಗೆ ಫೋನ್ ಮಾಡಿ ಶ್ರೀರಾಮುಲು ಕನೆಕ್ಟ್ ಮಾಡ್ತಾರೆ. ನೀನು ಹೋಗ್ತಾ ಇದೆ ಬಸ್ ಮುಂದೆ ಸ್ಟಾಪಲ್ಲಿ ಇಳಿಯಪ್ಪ, ನೀನು ದುಡ್ಡು ಕೊಟ್ಟು ಮಿನಿಸ್ಟ್ರ್ ಮಾಡ್ತೀನಿ ಅಂತ ಹೇಳಿದ್ದು ಇದೆ. ಇದೇ ಅಶ್ವಥ್ ನಾರಾಯಣ ಮತ್ತು ಯಲಹಂಕ ವಿಶ್ವನಾಥ್ ತಗೊಂಡು 4 ಕೋಟಿ ಶ್ರೀನಿವಾಸ್ ಗೌಡ್ರ ಮನೆಗೂ ಇಟ್ಟು ಬಂದಿದೆ. ಇವರು ಇವತ್ತು ಪ್ರಜಾಪ್ರಭುತ್ವದ ಬಗ್ಗೆ ಇಷ್ಟು ಆತ್ಮವಿಶ್ವಾಸವಾಗಿ ಮಾತಾಡ್ತಾ ಇದ್ದಾರೆ. 4 ಕೋಟಿ ಬೇರೆಯವ್ರ ಮನೆಗೆ ಇಟ್ಟು, ಆಮೇಲೆ ಶ್ರೀನಿವಾಸ್ ಗೌಡ್ರು 1 ತಿಂಗಳು 2 ತಿಂಗಳು ಆದಮೇಲೆ ಏನೋ ಶ್ರೀನಿವಾಸ್ ಗೌಡ್ರು ಸ್ವಲ್ಪ ಎತ್ಕೊಂಡ್ಬಿಟ್ಟಿದ್ರು, ನಮಗೆ ದುಡ್ಡಕ್ಕೆ ಶಾರ್ಟೇಜ್ ಇತ್ತು ಅಂತ ಇವ್ರು ಹೇಳ್ಕೊಳೋ ಪರಿಸ್ಥಿತಿಯಿಂದ ಕಮ್ಮಿ ಬಂತು ದುಡ್ಡು ಅಂತ ಹೇಳಿ ಕುದುರೆ ವ್ಯಾಪಾರ ಮಾಡಿ ಯಾವ ಪ್ರಜಾಪ್ರಭುತ್ವ ಸರ್? ನಾನು ಹೇಳೋದು, ಪ್ರಜಾಪ್ರಭುತ್ವ ಮಾತಾಡೋರು ಆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲೂ ಕರೆಕ್ಟಾಗಿ ನಡ್ಕೊಂಡಿರ್ಬೇಕಲ್ವಾ? ಪ್ರತಿಷ್ಠೆ, ಸೋಲಿನ ಭಯ. ನಿಖಿಲ್ ನೋಡಿ, ಸೋಮಣ್ಣನವರ ಕೆಪಾಸಿಟಿ ನೋಡಿನೇ ಅವರಿಗೆ 2 ಕಡೆ ಟಿಕೆಟ್ ಕೊಟ್ಟಿದ್ದು ಪಕ್ಷ. ಫಸ್ಟ್ ಪಾಯಿಂಟು, ಸೋಮಣ್ಣ ನಿಮಗೆ ನೆನಪಿರೋಂಗೆ 1999 ಇಂಡಿಪೆಂಡೆಂಟ್ ಆಗಿ ಆಗಲೇ ಗೆದ್ದಂಥ ಆ ರೀತಿ ಒಂದು ಚರಿಷ್ಮಾ ಇರುವಂಥ ನಾಯಕ. ಅರ್ಥ ಆಯ್ತಲ್ವಾ? ಮತ್ತು ಸೋಮಣ್ಣನವ್ರಿಗೆ 2 ಕಡೆ ಟಿಕೆಟ್ ಕೊಟ್ಟಾಗ ಅವರಷ್ಟು ಖುಷಿ ಪಟ್ಟವ್ರು ಯಾರೂ ಇಲ್ಲ. ನೀವು ಬೇಕಾದ್ರೆ ವೀಡಿಯೋಸ್ ಎಲ್ಲ ನೀವು ತೆಗೆದು ನೋಡ್ರೆ ಗೊತ್ತಾಗುತ್ತೆ ಅವರೆಷ್ಟು ಖುಷಿಯಾಗಿ ಯಾವ ರೀತಿ ಮಾತಾಡಿದ್ರು. ಪಕ್ಷ ನನ್ನ ಮೇಲೆ ಜವಾಬ್ದಾರಿ ಕೊಟ್ಟು, ನನ್ನ ಮೇಲೆ ನಂಬಿಕೆ ಇಟ್ಟು ಇವತ್ತು ಈ ರೀತಿ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದೆ, ಅದಕ್ಕೆ ನಾನು ಕೃತಜ್ಞನಾಗಿರ್ತೀನಿ ಅಂತ ಹೇಳಿ ಅಷ್ಟು ಕ್ಲಿಯರ್ ಕಟ್ಟಾಗಿ ಹೇಳಿ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ಡೇನೇ ಅವರು ಮೈಸೂರಿಗೆ ಹೋಗಿ ವರ್ಣದಲ್ಲಿ ತಮ್ಮ ಕೆಲಸ ಶುರು ಮಾಡಿದ್ರು. ಅರ್ಥ ಆಯ್ತಲ್ಲ? ಆಮೇಲೆ ಚಾಮರಾಜನಗರಕ್ಕೆ ಹೋದರು. ಈ ರೀತಿಯಾಗಿ ಆಯಿತು. ಸೊ ಅವರ ಕೆಪಾಸಿಟಿ ನೋಡಿನೇ ಪಕ್ಷ ಅವರಿಗೆ ಅಲ್ಲಿ ಕಳಿಸಿರೋದು. ಫಸ್ಟ್ ಪಾಯಿಂಟ್. ನೆಕ್ಸ್ಟು, ಅಲ್ಲಿ ಸೋಲಿನ ಭೀತಿ ಎದುರಾಗಿರೋದು ಯಾರಿಗಿವಾಗ?
ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾನಲ್ಲಿ ಪ್ರಚಾರಕ್ಕೆ ಬರೋದೇ ಬೇಡ, ಜನ ನನ್ನನ್ನು ಗೆಲ್ಲಿಸ್ತಾರೆ ಅಂತ ಹೇಳಿದ್ರು. ಬಟ್ ಪ್ರಚಾರಕ್ಕೆ ಸಿದ್ದರಾಮಯ್ಯನವ್ರು ಹೋಗಿಲ್ವಾ ಅಲ್ಲಿ? ಹೋಗಿದ್ರಲ್ವಾ ಅಲ್ಲಿ? ಮತ್ತೆ ಹಾಗಾದ್ರೆ ಭಯ ಬಂದಿರೋದು ಯಾರಿಗೆ? ಸಿದ್ದರಾಮಯ್ಯನವ್ರಿಗೆ ತಾನೇ ಭಯ ಬಂದಿರೋದು. ನೆಕ್ಸ್ಟ್ ಇವತ್ತು ಪ್ರಿಯಾಂಕಾ ವಾದ್ರಾ ಒಂದು ನಿಮಿಷ ಮುಗಿಸ್ಬಿಡ್ತೀನಿ ಈಗ. ನೆಕ್ಸ್ಟ್ ಕೇಳಿ, ಪ್ರಿಯಾಂಕಾ ವಾದ್ರಾ ಅವರು ಇವತ್ತೇನೋ ರೋಡ್ ಶೋ ಏನೋ ಮಾಡಿದ್ರಲ್ಲ, ಎಲ್ಲಿಂದ ಮಾಡಿದ್ರು? ಈ ಚಾಮರಾಜನಗರ ಮೈಸೂರು ಭಾಗದಿಂದನೇ ತಾನೇ ಮಾಡಿದ್ದವ್ರು ಇವತ್ತು. ಟಿ ನರಸೀಪುರ ಆ ಭಾಗದಲ್ಲೇ ತಾನೇ ಮಾಡಿದ್ದು. ಏನಕ್ಕೆ ಮಾಡಿದ್ರು ಹಾಗಾದ್ರೆ? ಸೊ ಪ್ರಿಯಾಂಕಾ ವಾದ್ರಾ ಅವರು ಹೋಗ್ಬೇಕಾಗಾದ್ರೆ ಇವಾಗ ಸಿದ್ದರಾಮಯ್ಯನ ಸಪೋರ್ಟ್ಗೆ, ಅಂತ ಪರಿಸ್ಥಿತಿ ಬಂದ್ಬಿಡ್ತಾ ಸಿದ್ದರಾಮಯ್ಯನವ್ರಿಗೆ. ಯಾರಿಗೆ ಅಲ್ಲ, ಅಲ್ಲಿಂದನೇ ಶುರು ಮಾಡ್ಬೇಕಾಗಿತ್ತು, ಅಲ್ಲೇ ಹೋಗ್ಬೇಕಾಯ್ತು. ಸಿದ್ದರಾಮಯ್ಯ ಸ್ವತಃ ನಾನೇ ಹೋಗೋದ್ ಬೇಡ, ಜನ ಗೆಲ್ಲಿಸ್ತಾರೆ ಅಂತ ಹೇಳೋ ಸಮಯದಲ್ಲಿ ಇವತ್ತು ತಾನೂ ಹೋಗ್ತಾರೆ, ತಿರ್ಗಾ ಪ್ರಿಯಾಂಕಾ ವಾದ್ರಾನು ಹೋಗ್ತಾರೆ. ಅಂದ್ರೆ ಭಯ ಬಂದಿರೋದು ಯಾರಿಗಾಗತ್ತೆ? ಸೋಲಿನ ಭಯ. ಸಿದ್ದರಾಮಯ್ಯನವ್ರಿಗೆ ಬಂದಿರೋದು ಸೋಲಿನ ಭಯ. ಇವತ್ತು ಎಲ್ಲಿ ಸೋಮಣ್ಣನವರು ವರ್ಣದಲ್ಲೂ ಗೆದ್ದು, ಚಾಮರಾಜನಗರದಲ್ಲೂ ಗೆದ್ದು, ಈ ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಕಾಂಗ್ರೆಸ್ಗೆ ತರಿಸ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಇವತ್ತು ನಿಜವಾಗ್ಲೇ ಭಯ ಬಂದಿರೋದು ಅವ್ರಿಗೆ. ಮತ್ತೆ ಸೋಮಣ್ಣನವರ ಮೇಲೆ ನಂಬಿಕೆ ಇಟ್ಟೇ ಪಕ್ಷ ಅವ್ರಿಗೆ ಟಿಕೆಟ್ ಕೊಟ್ಟಿರೋದು. ಅವ್ರು ಎರಡು ಕಡೆ ಗೆದ್ದೇ ಗೆಲ್ತಾರೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಮತ್ತೆ ಇನ್ನೊಂದು ಒಂದ್ ನಿಮಿಷ, ಲಾಸ್ಟ್ 30 ಸೆಕೆಂಡ್ಸ್ ಮುಗಿಸ್ಬಿಡ್ತೀನಿ. ಪ್ರಜಾಪ್ರಭುತ್ವದ ಬಗ್ಗೆ, ಹಣದ ಬಗ್ಗೆ ಎಲ್ಲ ಮಾತಾಡಿದ್ರು. ಹಾಗಾದ್ರೆ ಇದೇ ಶಿವರಾಮೇಗೌಡರು ಏನ್ ಹೇಳಿದ್ರಪ್ಪ? 30 ಕೋಟಿ ಕೊಟ್ಟಿದ್ದೀನಿ ನಾನು ಒಂದು MP ಟಿಕೆಟ್ಗೋಸ್ಕರ ಅಂತ JDS ಖರ್ಚು ಮಾಡಿದೀನಿ ಅಂತ ಹೇಳಿದ್ರಿ. ನಮ್ದೆಲ್ಲ ಬರೀ ಇನ್ಕಮಿಂಗ್ ಮಂಡ್ಯ ಚುನಾವಣೆಯಲ್ಲಿ ಹಣದ ಹೊಳೆನೇ ಹರಿದು ಬಿಡ್ತು. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸ್ಕೊಂಡ್ಬರ್ತಾರೆ. ಈ ತಿರ್ಗಾ ಆಮೇಲೆ ಸಮ್ಮಿಶ್ರ ಸರ್ಕಾರ ಬಿದೋಗೋ ಟೈಮಲ್ಲಿ ರೇವಣ್ಣ ಅವ್ರು ಕಂಟಿನ್ಯೂಸ್ ಆಗಿ ವಿಧಾನಸೌಧದಲ್ಲಿ ಕುತ್ಕೊಂಡು ಹಗಲು ರಾತ್ರಿ ಅಂದಿರ ಪೇಪರ್ಗಳಿಗೆ, ಕಡಿತಗಳಿಗೆ ಸೈನ್ ಮಾಡ್ತಿದ್ರಲ್ಲ. ಹಂಗಾರೆ ಎಷ್ಟು ಕೋಟಿ ಮಾಡೋದಕ್ಕೋಸ್ಕರ ಸೈನ್ ಮಾಡ್ತಿದ್ರು? ನಾವು ಮಾತಾಡ್ತಿರೋದು ಈ ಅನಧಿಕೃತ ಸಮೀಕರಣಗಳ ಬಗ್ಗೆ. ನಾನು ಅದ್ರ ಬಗ್ಗೆ ಉತ್ತರ ಕೊಟ್ಟಾಯ್ತು. ಒಂದು ಸ್ಪರ್ಧೆಯ ಬೇಸಿಕ್ ನಿಯಮಗಳನ್ನ ಉಲ್ಲಂಘನೆ ಮಾಡುವಂತ ಈ ಸಮೀಕರಣಗಳು ಅಲ್ಲ ನಿಖಿಲ್. ನಾನು ಹೇಳಿದ್ನಲ್ಲ, ಅಲ್ಲಿ ನಮ್ಗೆ ಹೊಂದಾಣಿಕೆ ಬೇಕಾಗಿಲ್ಲ. ಅದನ್ನ ನಾನು ಹೇಳ್ತಿರೋದು ನಿಮ್ಗೆ. ವಿ ಆರ್ ವೆರಿ ಕ್ಲಿಯರ್, ವಿ ಆರ್ ಶೋರ್ ಶಾಟ್ ಎರಡು ಕ್ಷೇತ್ರದಲ್ಲೂ. ಇವತ್ತು ಭಯ ಬಂದಿರೋದು ಅವ್ರಿಗೆ. ಅವ್ರು ಬಂದ ಇವರು 1999 ಬಸ್ ಗುರುತಿಗೆ ಸೋಮಣ್ಣವ್ರು ನಿಂತ್ಬಿಟ್ಟಿದ್ರು. ಆ ಥರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಿಂತು ಗೆಲ್ದಿರೋ ಅಂತಾರೋ. ಇದೇ ಸೋಮಣ್ಣವರು 9ರಲ್ಲಿ 13ರಲ್ಲಿ ಬ್ಯಾಕ್ ಟು ಬ್ಯಾಕು ಒಂದು ಸಣ್ಣ ಹುಡುಗನಿಂದ ಸೋತವ್ರು ಅನ್ನೋದು ಮರೆತು MLC ಮಾಡಿ ಮಿನಿಸ್ಟರ್ ಮಾಡಾರ. ಹೇಳೋಣ ರಮೇಶ್ ಬಾಬು ಅವರೇ, ಇಲ್ಲಿ ಸೋಲಿನ ಭಯ ಇರೋದು ನಿಮಗೆ, ಆಯ್ತಾ? ಮತ್ತೆ ವಿಶ್ಲೇಷಣಾತ್ಮಕವಾಗಿ ನೋಡೋದಾದ್ರೆ ಈ ರೀತಿಯ ಸಮೀಕರಣಗಳು, ಹೊಂದಾಣಿಕೆಗಳು ಯಾವಾಗ ಆಗುತ್ತೆ ಅಂದ್ರೆ, ಒಂದು ಭಿನ್ನಾಭಿಪ್ರಾಯ, ಬಂಡಾಯ ಅನ್ನೋದಿರಬೇಕು, ಒಳ ಜಗಳ ಇರಬೇಕು. ಅದ್ರ ಪರಿಣಾಮವಾಗಿನೇ ಹಿಂಗಾಗೋದು. ಇಲ್ಲಿ ಒಳ ಜಗಳ ಅಂತ ಯಾಕೆ ಹೇಳ್ತೀನಿ ನೋಡಿ, ಅಲ್ಲಿ ಚಾಮರಾಜನಗರದಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ನೀವು ಕೇಳಿಸ್ಕೊಂಡ್ರೆ ಇಲ್ವೋ, ಯಾರ್ಯಾರನೋ ಕೇಳಕ್ ಹೋಗ್ಬೇಡ ಅಂದ್ರು. ಯಾರ್ಯಾರು ಅಂದ್ರೆ ಯಾರಿದು? ಆಯ್ತಾ? ಇಲ್ಲಿ ಇದ್ರಿಗೆ ಬನ್ನಿ, ಕಡೂರು ಚಿಕ್ಕಮಗಳೂರಿಗೆ ಬನ್ನಿ. ಇಲ್ಲಿ ನೀವೆಲ್ಲ ಕಾಂಗ್ರೆಸ್ಗೆ ಹಾಕ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಸ್ಪರ್ಧೆ ಮಾಡ್ತಿರೋ JDS ಕ್ಯಾಂಡಿಡೇಟ್ ಇದ್ದಾರೆ, ಅವ್ರು ಹಿಂದೆ ಗೆದ್ದಿರೋ ಅಂತವ್ರು. ಇಲ್ಲಿ ಒಳ ಜಗಳ ಇಲ್ಲ ಅಂತ ಯಾಕೆ ನಂಬಬೇಕು? ಇದರ ಫಲಾನುಭವಿ ನೀವು ಆಗ್ತೀರಾ ಅಂತ ಕೇಳ್ತಾ ಇರೋದು. ನಿಮ್ಮ ಪ್ರಶ್ನೆಗೆ ಬರೋಕ್ಕೆ ಮುಂಚೆ ಒಂದು ಚರಣಗೌಡರು ಹೇಳಿದ್ದು ಸರಿ ಇದೆ. ನನಗೆ ಮತ್ತೆ ಗಾಟ್ ದ ಇನ್ಫಾರ್ಮೇಷನ್. ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಕಡೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದು ವಿಡಿಯೋ ಬಂದಿರತಕ್ಕಂಥದ್ದು ಭೋಜೇಗೌಡರದು. ಅದು ಅಲ್ಲಿಗೆ ಬಿಡ್ತೀನಿ. ಈಗ ತಾವೇನು ಕೇಳ್ತಾ ಇದ್ದೀರಾ, ವಿಶೇಷವಾಗಿ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಒಳ ಜಗಳ, ಬಂಡಾಯದ ಒಳ ಜಗಳ ಆಮೇಲೆ ಬರ್ತೀನಿ. ಈಗೇನೋ ಪಾಪ ಎದ್ರಕೊಂಡು ಹೋಗ್ಬಿಟ್ಟವ್ರೆ. ಅಲ್ಲ ಅಂದ್ರೆ ಸೋಲದ್ ನೀವು ಅಂತ, ಸೋಲಿನ ಭಯ ನಿಮಗೆ ಸ್ವಾಭಾವಿಕ. ಪಾಪ ಅವ್ರು ಹೇಳಲೇಬೇಕು. ಮತ್ತು ಪ್ರಿಯಾಂಕಾ ಹೆಸರೆಲ್ಲ ಪ್ರಸ್ತಾಪ ಮಾಡಿದ್ರು. ನಾನು ಪ್ರಿಯಾಂಕಾ ಗಾಂಧಿನ ಚುನಾವಣೆಗೆ ಮೈಸೂರು ಭಾಗಕ್ಕೆ ಕರ್ಕೊಂಡು ಹೋಗ್ದಲ್ಲ, ಇನ್ನೇನು ಸ್ಮೃತಿ ಇರಾನಿ ಕರ್ಕೊಂಡು ಹೋಗ್ಬೇಕು ನಾವು ಕಾಂಗ್ರೆಸ್ನವರು. ನಾವು ಕರ್ಕೊಂಡು ಹೋಗೋದೇ ಪ್ರಿಯಾಂಕಾ ಅವ್ರನ್ನ. ನಮಗೆ ಸ್ಮೃತಿ ಇರಾನಿ, ನಿರ್ಮಲಾ ಸೀತಾರಾಮನ್ನು ಕರ್ನಾಟಕದಿಂದ ರಾಜ್ಯಸಭೆಗೆ ಗೆದ್ದು ಒಂದು ರೂಪಾಯಿ ಇಲ್ಲಿ ಅನುದಾನ ಕೊಡೋಕ್ಕೆ ತಯಾರಿಲ್ವಲ್ಲ, ಅವ್ನು ಕರ್ಕೊಂಡು ಹೋಗೋ ಅವಶ್ಯಕತೆ ನನಗಿಲ್ಲ. ನನಗಿರೋದೇ ಪ್ರಿಯಾಂಕಾ ಗಾಂಧಿ. ಸಿದ್ದರಾಮಯ್ಯ ಇವತ್ತು ಬೆಳಗಾಂ ಭಾಗದಲ್ಲಿ ಪ್ರವಾಸದಲ್ಲಿದ್ದಾರೆ. ಅವ್ರು ಹೇಳಿದ್ದು ನಿಜ. ಅಭಿಮಾನಿಗಳು ಅಲ್ಲೇ ವಾತಾವರಣದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬನ್ನಿ, ಒಂದು ರೌಂಡ್ ಬಂದು ಹೋಗಿ ಅಂತೇಳಿ ಅಭಿಮಾನಿಗಳು ಇರ್ತಾರೆ, ಹೋಗಿದ್ದಾರೆ. ಇವತ್ತೇನು ಅವರು ಇದ್ರಲ್ಲಿ ಕೂತಿದ್ದಾರೆ. ಅದು ನಮ್ಗೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವ್ರ ಚುನಾವಣೆ ಹೆಂಗೆ ಮಾಡ್ಬೇಕಂತ ಗೊತ್ತಿದೆ. ಇವತ್ತು ಅವ್ರು ಹೇಳಿದ್ರು
ಸೋಮಣ್ಣವರು ಖುಷಿಯಾಗಿ ಹೋಗ್ಬಿಟ್ರು ಅಂತೇಳಿ. ಪಾಪ ಹೆಂಗೆ ಕಣ್ಣಲ್ಲಿ ನೀರು ಹಾಕಿದ್ರು, ಟಿ ವಿಗಳಲ್ಲಿ ಏನು ಬಂತು ಅವ್ರು ಎಸ್ ಅನ್ನೋಸ್ ಮಾಡಿದಾಗ ಅವ್ರ ಬಾಡಿ ಲ್ಯಾಂಗ್ವೇಜ್ ಏನಿತ್ತು ಜನ ನೋಡಿದ್ದಾರೆ. ಯಾಕೆ ಕಣ್ಣಲ್ಲಿ ನೀರು ಹಾಕೋರು, ಖುಷಿಯಾಗಿದ್ದವರು ಅನೌನ್ಸ್ ಆದಾಗ ಆನಂದ ಬಾಷ್ಪ ಅನ್ಬೋದು. ಆನಂದ, ಅದನ್ನೇ ಭಾಳಷ್ಟು ಜನಕ್ಕೆ ಬಿ ಜೆ ಪಿನಲ್ಲಿ ಅವಾಗವಾಗ ಆನಂದ ಬಾಷ್ಪ ಬರುತ್ತೆ. ಜುಲೈ 25ನೇ ತಾರೀಕು 2021 ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ರಲ್ಲ ಮುಖ್ಯಮಂತ್ರಿ ಪದವಿಗೆ, ಅವಾಗಲೂ ಅವ್ರಿಗೆ ಆನಂದ ಬಾಷ್ಪ ಬಂತು. ಒಪ್ಕೋತೀವಿ, ಇಲ್ಲ ಕಾಂಗ್ರೆಸ್ ಪಕ್ಷ ನಾವ್ಯಾಕಿಲ್ಲ ಅಂತ ಹೇಳೋಣ. ಬಿ ಜೆ ಪಿಯವ್ರಿಗೆ ಅವಾಗವಾಗ ನಡ್ಡಾ ಅವರಿಂದ, ಅಮಿತ್ ಶಾ ಇಂದ, ಮೋದಿಯವರಿಂದ ಆನಂದ ಬಾಷ್ಪಗಳು ಬರ್ತವೆ. ಅವ್ರ ಕ್ಷೇತ್ರಕ್ಕೆ ಪಾಪ ಗೋವಿಂದರಾಜನಗರದಲ್ಲಿ ಸಿಟ್ಟಿಂಗ್ MLA, ಅವ್ರಿಗೂ ಟಿಕೆಟ್ ಇಲ್ಲ, ಅವ್ರ ಮಗನಿಗೂ ಟಿಕೆಟ್ ಇಲ್ಲ. ಯಾಕೆ ಪಾಪ ಅವ್ರು ತಗೊಂಡೋಗಿ ಚಾಮರಾಜನಗರ ಕೇಳೋರು ತಗೊಂಡೋಗಿ ಇದಕ್ಕೆ ಕೊಟ್ಟಿದ್ದಾರೆ. ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಮತ್ತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಚುನಾವಣೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ಲರೂ ರೆಡಿ ಇದ್ದಾರೆ, ಮಾಡ್ತಾಯಿದ್ದೀವಿ, ಇನ್ಕ್ಲೂಡಿಂಗ್ DK ಶಿವಕುಮಾರ್. ಇವರು ಕನಕಪುರದಲ್ಲಿ ಅಶೋಕನ್ ತಗೊಂಡೋಗಿ ಏನೋ ಕ್ಯಾಂಡಿಡೇಟ್ ಮಾಡಿದ್ರು, ವರ್ಣಾಗೆ ತಗೊಂಡೋಗಿ ಇವ್ರನ್ನ ಕ್ಯಾಂಡಿಡೇಟ್ ಮಾಡಿದ್ರು. ಇಡೀ ರಾಜ್ಯ ಕಂಡಿದೆ, ಮಾಧ್ಯಮಗಳು ನೋಡಿದ್ದಾರೆ, ಮತದಾರರು ನೋಡಿದ್ದಾರೆ. ಇವತ್ತು ಅವ್ರಿಗೆ ಎಷ್ಟು ಹತಾಶ ಪರಿಸ್ಥಿತಿಗೆ ಬಂದಿದ್ದಾರೆ ಸೋಮಣ್ಣ ಅಂದರೆ, ಚಾಮರಾಜನಗರನೂ ಗೆಲ್ಲಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ವರ್ಣದ ಬಿಡಿ, ವರ್ಣದಲ್ಲಿ 3ನೇ ಪ್ಲೇಸು, ಅದಕ್ಕೆ ಅವ್ರು JDS ಕ್ಯಾಂಡಿಡೇಟ್ ಗೋಗರಿತಾ ಇರೋದು. ನೀನು ತಕ್ಕಳಪ್ಪ ಮರ್ಯಾದೆ ಹೋಗುತ್ತೆ ನಂದು, 3ನೇ ಪ್ಲೇಸ್ಗೆ ಹೋದರೆ ಮತ್ತೆ ನನ್ನ BJP ನಲ್ಲೆಲ್ಲೂ ಗೌರವ ಸಿಗಲ್ಲ ಅನ್ನೋ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕೆ ಇನ್ನೊಬ್ಬ ಕ್ಯಾಂಡಿಡೇಟ್ಗೆ ಗೋಗರಿತಾ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇವತ್ತು ಏನು ಒಬ್ಬ ಕಾರ್ಪೊರೇಟ್ರಾಗಿ ಬಂದರು ಸೋಮಣ್ಣವರು, ಆವತ್ತಿನ ಸೋಮಣ್ಣ ಬೇರೆ, ಇವತ್ತಿನ ಸೋಮಣ್ಣ ಬೇರೆ. ಸೋಮಣ್ಣ ಯಾವತ್ತು ಈಸ್ ನಾಟ್ ಎ ಮಾಸ್ ಲೀಡರ್ ಅಟ್ ಆಲ್. ಅವ್ರು ಹೇಳ್ಕೊತಾರೆ, ನಾನು ದೇವೇಗೌಡರು ಗಡಿಲಿ ಪಳಗಿದ್ದೀನಿ, ಸಿದ್ದರಾಮಯ್ಯ ಗಡಿಲಿ ಪಳಗಿದ್ದೀನಿ, ಎಲ್ಲ ಪಾರ್ಟಿ ನಾಯಕರ ಹೆಸರು ಹೇಳ್ತಾರೆ. ನೀವು ಕೇಳಿ ಸೋಮಣ್ಣವ್ರಿಗೆ, ಯೂಸ್ ಟು ಕೋಟ್ ಆಲ್ ಪಾರ್ಟೀಸು. ಹಾಗಾಗಿ ಅವರು ಸರ್ವಪಕ್ಷದ ನಾಯಕ. ಯಾವತ್ತು BJP ಬಿಡ್ತಾರೋ ಗೊತ್ತಿಲ್ಲ. ಅಲ್ಲ, ಹಂಗಂದ್ರೆ ನಿಮ್ಮ ಪಕ್ಷದಲ್ಲೂ ಈ ರೀತಿ ಅಂದ್ರೆ ಈ ಸಮೀಕರಣ ಮತ್ತೆ ಕಣ್ಣು ಕಾಣದೇ ಇರುವಂತ ಒಂದಷ್ಟು ಸ್ಪರ್ಧೆಗಳು ನಡೀತಾವಲ್ಲ ಸರ್, ಇಲ್ಲ ಅದು ಯಾವ ಪಕ್ಷನೂ ಹೊರತುಪಟ್ಟಿಲ್ಲ. ಈಗ ಆಯನೂರು ಮಂಜುನಾಥ್ ಅವರು JDS ಅಭ್ಯರ್ಥಿ ಯಾಕಾದ್ರು ಶಿವಮೊಗ್ಗದಲ್ಲಿ? ಈಗ ಬಿಡಿ, ಗೌರಿಬಿದ್ನೂರ್ನಲ್ಲಿ ಶಿವಶಂಕರ್ ರೆಡ್ಡಿ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್, ಡೆಪ್ಯೂಟಿ ಚೇರ್ ಇನ್ ದಿ ಅಸೆಂಬ್ಲಿ. ಅಂದ್ರೆ ಡೆಪ್ಯೂಟಿ ಚೇರ್ ನಿಮ್ಗೂ ಗೊತ್ತಿದೆ ಸರ್, ಇದು ಜೆಂಟಲ್ಮೆನ್ ಲೈಕ್ ಪರ್ಸನ್. ಅವ್ರಿಗೆ ವಿರೋಧ ಒಂದು ಕ್ಯಾಂಡಿಡೇಟ್ ಇದ್ದಾರೆ, ಅವ್ರು ಯಾರು? ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಒಳ ಜಗಳದ ಪರಿಣಾಮಗಳು ಸ್ಪರ್ಧೆಗಳಲ್ಲೂ ರಾಂಗ್. ಗೌರಿಬಿದ್ನೂರು ವಿಧಾನಸಭಾ ಕ್ಷೇತ್ರ ನಾನು MLC ಆಗಿದ್ದ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಶಿವಶಂಕರ್ ರೆಡ್ಡಿ ಅವರು ಸತತ 4 ಚುನಾವಣೆಯಿಂದ ಅಲ್ಲಿ ಗೆದ್ಕೊಂಬರ್ತಾರೆ. ಪುಟ್ಟಸ್ವಾಮಿ ಗೌಡರಿಗೆ 5 ಚುನಾವಣೆ. ಪುಟ್ಟಸ್ವಾಮಿ ಗೌಡರಿಗೆ ಈವನ್ BJPಯವರು ಪ್ರಯತ್ನ ಪಟ್ಟರು, ಮತ್ತು JDSನಲ್ಲೂ ಪ್ರಯತ್ನ ಪಟ್ಟರು. ಅವರು ಇಲ್ಲ, ನಾನು ಇಂಡಿಪೆಂಡೆಂಟ್ಗೆ ಹೋಗ್ತೀನಿ ಅಂತ ಹೇಳಿದ್ರು. ಅವರು ಬೇರೆ ಕಾರಣ. ಆದರೆ ಯಾಸನ್ ಟುಡೆ ಅಲ್ಲಿ ಶಿವಶಂಕರ್ ರೆಡ್ಡಿ ಅವರು ಪ್ರಬಲ ಇದ್ದಾರೆ. ಅದರ ಅರ್ಥೈಸುವಿಕೆ ಏನಾಗ್ತಿದೆ? ಇಲ್ಲ, ಶಿವಶಂಕರ್ ರೆಡ್ಡಿ ಅವರು ಸಿದ್ದರಾಮಯ್ಯನವ್ರ ಬಣ, ಇವ್ರು ಗೆದ್ದು ಬಿಟ್ರೆ ಒಬ್ಬ ಶಾಸಕ ಜಾಸ್ತಿ ಸಿದ್ದರಾಮಯ್ಯನವ್ರಿಗೆ ಬೆಂಬಲ ಸಿಗ್ಬಿಡುತ್ತೆ. ಹಂಗಾಗಿ DK ಶಿವಕುಮಾರ್ ರಾಂಗ್ ನೋಡಿ. ನಮ್ಮಲ್ಲಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಆತ್ಮವಂಚನೆ ಮಾಡ್ಕೊಳ್ಳಲ್ಲ, ನಾನು ತಯಾರಿಲ್ಲ, ಅದನ್ನ ಒಪ್ಕೋತೀನಿ. ಬಟ್ ನಮ್ಮಲ್ಲಿ ಇವತ್ತು ಯಾವ ಗುಂಪು ಏನೇ ಇದ್ರೂ ಟಿಕೆಟ್ ಕೊಡೋವರೆಗೂ, ಟಿಕೆಟ್ ಕೊಟ್ಟ ಮೇಲೆ ಆಲ್ ಆರ್ ಒನ್. ಇವತ್ತು ಕೆಲಸವನ್ನು ಹಂಚಿಕೆ ಮಾಡಿಕೊಂಡು ಎಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ನಮ್ಮ ರಾಜ್ಯದ ಉಸ್ತುವಾರಿ ಸುರ್ಜೇವಾಲಾರವರು. ಇವತ್ತೇನು ವಿಚಾರ ಕೋಆರ್ಡಿನೇಷನು ಮತ್ತೊಂದು ಎಲ್ಲ ವ್ಯವಸ್ಥಿತವಾಗಿ ಹೋಗ್ತಾ ಇದೆ. ನಮಗೆ ವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ 135ರಿಂದ 140 ಸ್ಥಾನ ತೊಗೋತೀವಿ ಅಂತೇಳಿ. ಹಂಗಂತೇಳಿ ಯಾರೋ ಅಲ್ಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಅವ್ರನ್ನೇನೋ ತೆಗೆಸ್ಬಿಡ್ತೀವಿ, ಆ ಥರದ್ದಿಲ್ಲ. ಮತ್ತು ರೆಬೆಲ್ಗಳು ಇಲ್ವಾ ಇದೆ. ನಮಗೆ ಈಗ ಜಗಳೂರಲ್ಲಿ ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಥರದ್ದು ಇವತ್ತು ಚಿತ್ರದುರ್ಗದಲ್ಲಿ ಒಂದು ನಿರ್ಮಾಣ ಆಗಿದೆ. ಈ ಥರದ್ದು ಒಂದು 5-6 ಕ್ಷೇತ್ರದಲ್ಲಿ ಇದೆ, ಇಲ್ವೇ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಅದೆಲ್ಲ ಓವರ್ಕಮ್ ಮಾಡೋ ಅಂಥ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕೆ ನಿರ್ಮಾಣ ಆಗಿದೆ. ಬಟ್ ಭಾರತೀಯ ಜನತಾ ಪಕ್ಷಕ್ಕೆ ಅವರೇನು ಅಮಿತ್ ಶಾ ಅವರು ಬಂದು 1 ವರ್ಷದಿಂದ ಘೋಷಣೆ ಮಾಡೋದ್ರಲ್ಲ ದಾವಣಗೆರೆಯಲ್ಲಿ, ನಾವು ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗ್ತೀವಿ ಅಂತೇಳಿ, ಆ ಪರಿಸ್ಥಿತಿ ಇವತ್ತು ಅವ್ರಿಗಿಲ್ಲ. ಅವರು ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರು ಹೇಳ್ತಾ ಇದ್ದಾರೆ. ಇವತ್ತು ಈಶ್ವರಪ್ಪ CT ರವಿ ಅಂತ ಹೇಳ್ತಾರೆ, ಯಡಿಯೂರಪ್ಪನ ಕೆಲವರು ಹೇಳ್ತಾರೆ, ಬೊಮ್ಮಾಯಿನ ಕೆಲವರು ಹೇಳ್ತಾರೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪ್ರಹ್ಲಾದ್ ಜೋಶಿರವರು ಎಷ್ಟು ಹತಾಶ ಪರಿಸ್ಥಿತಿಗೆ ಬಂದವ್ರೆ ಅಂದರೆ, ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ತಪ್ಪಿಸೋದಕ್ಕೆ ನಾನು ಕಾರಣ ಅಲ್ವೇ ಅಲ್ಲ, ಮೋದಿರವರು ಮತ್ತು ಅಮಿತ್ ಶಾ ಅವ್ರ ನಿರ್ಣಯ ಅಂತ ಹೇಳ್ತಾರೆ. ಇಂಥ ಪರಿಸ್ಥಿತಿ ಅವ್ರಿಗೆ ನಿರ್ಮಾಣ ಆಗಿದೆ. ಬಿಟ್ಟರೆ ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ. ಆಯಿತು ಸರ್. ಇವತ್ತು ಇನ್ನೊಂದು ಹೇಳ್ತೀನಿ ಭಾಳ ಪ್ರಮುಖವಾಗಿ, ಯಾಕೆಂದರೆ ವರ್ಣ ವಿಷಯ ಕೋಟ್ ಮಾಡಿದ್ರಿಂದ, ನಾಟ್ ಓನ್ಲಿ ವರ್ಣ, BJPನಲ್ಲಿ ಸುಮಾರು 20 ಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಸಂತೋಷ್ ಜಿ ಅವರು ಸ್ವಯಂ ಸೇವಕರನ್ನ ನಾಗ್ಪುರದಿಂದ ಕರ್ಕೊಂಬಂದು ಮೈಸೂರಲ್ಲಿ ಕೂತಿದ್ದಾರೆ ವರ್ಣ ಟಾರ್ಗೆಟ್ ಮಾಡ್ಕೊಂಡು. ಅವೆಲ್ಲ ನಮಗೆ ಗೊತ್ತಿದೆ.
ಇವರು ಸಿದ್ದರಾಮಯ್ಯ ಎಲ್ಲಿ ಹೋಗ್ತಾರೆ, ಸಿದ್ದರಾಮಯ್ಯ ಏನು ಮಾಡ್ತಾರೆ, ಯಾರಲ್ಲಿ ಏನು ಮಾಡ್ತಾರೆ, ಇವೆಲ್ಲ ಅವ್ರ ಪಕ್ಷ ಸ್ಟ್ರಾಟಜಿ. ನಾನು ತಪ್ಪು ಅಂತ ಹೇಳಲ್ಲ, ನೀವು ಮಾಡಲೇಬೇಕು, ಮಾಡಲಿ, ನಮಗೇನು ಬೇಜಾರಿಲ್ಲ. ಅವ್ರ ಸ್ಟ್ರಾಟಜಿ ಅವ್ರಿಗೆ, ನಮ್ಮ ಸ್ಟ್ರಾಟಜಿ ನಮಗೆ. ನಮ್ಮ ಪಕ್ಷದ ಸ್ಟ್ರಾಟಜಿ ಚೆನ್ನಾಗಿ ಪಾಸಿಟಿವ್ ಹೋಗ್ತಾ ಇದೆ. DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಸನ್ಮಾನ್ಯ MB ಪಾಟೀಲ್ ಅವರು ಇರ್ಬೋದು, ನಾವೆಲ್ಲ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ವಿ ಆರ್ ವರ್ಕಿಂಗ್ ಟುಗೆದರ್. ಎಲ್ಲೆಲ್ಲಿ ಯಾವ್ಯಾವ ಥರದಲ್ಲಿ ನಮ್ಮ ಪಕ್ಷಕ್ಕೆ, ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ 38% ವೋಟ್ ಶೇರಿಂಗು ಕಾಂಗ್ರೆಸ್ ಪಾರ್ಟಿದು. ಇವತ್ತು 42ರಿಂದ 43% ವೋಟ್ ಶೇರಿಂಗ್ ರೀಚ್ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಸಕ್ಸಸ್ ಆಗ್ತೀವಿ. ಅಲ್ಲ ಮೋಹನ್ ಅವರೇ, ಈ ತರ ವಿಕ್ಟ್ರಿ ಮತ್ತೆ ಸೋಲು ಗೆಲುವಿನ ನಡುವಿನ ಅಂತರ ಇದೆಯಲ್ಲ, ಈ ಅಂತರ ನೀವು ಗಮನಿಸಿ ಅಕ್ರಾಸ್ ದ ಸ್ಟೇಟ್ ಕಳೆದ ಕೆಲವು ಚುನಾವಣೆಗಳಲ್ಲಿ ಅದು ಕಡಿಮೆ ಆಗ್ತಾನೆ ಬರ್ತಾ ಇದೆ. ಅಂದ್ರೆ ಪೈಪೋಟಿಯ ತೀವ್ರತೆ ಹೆಚ್ಚಾಗ್ತಾನೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಅನಧಿಕೃತ ಸಮೀಕರಣ, ಒಪ್ಪಂದ, ಹೊಂದಾಣಿಕೆ ಅನಿವಾರ್ಯವಾಗೋಯ್ತಾ ಇವತ್ತಿನ ರಾಜಕಾರಣಕ್ಕೆ? ಪ್ಲೀಸ್ ನೋಡಿ ನಿಖಿಲ್, ಈಗ ಚುನಾವಣೆಗೂ ಮುಂಚೆ ಎರಡು ಪಕ್ಷಗಳು ಬಹಿರಂಗವಾಗಿ ಆಯ್ತಾ ಅಲಯನ್ಸ್ ಮಾಡ್ಕೊಳ್ಳೋದು ಬೇರೆ ಆಯ್ತಲ್ಲ, ಅದು ಬಿಟ್ಟು ಇಂಡಿವಿಜುವಲ್ ಕ್ಯಾಂಡಿಡೇಟ್ಗಳು ಮಾಡ್ಕೊಳ್ಳೋದು ಬೇರೆ ಆಯ್ತಲ್ಲ. ಸೊ ನಮ್ಮ ವಿಚಾರದಲ್ಲಿ ಈ ಚುನಾವಣೆಯಲ್ಲಿ ವಿ ಆರ್ ವೆರಿ ಕ್ಲಿಯರ್, ವಿ ಆರ್ ಕ್ಯಾಟಗರಿಕಲ್ ಆ ವಿಚಾರದಲ್ಲಿ ಆಯ್ತಲ್ಲ. ಬಿಕಾಸ್ ನಮಗೆ ಗೊತ್ತು, ತಿರ್ಗಿ ಹಳೆ ಮೈಸೂರು ಭಾಗದಲ್ಲಿ ಕಳೆ ಚುನಾವಣೆವರೆಗೂ ನಮ್ಮದು ಸ್ವಲ್ಪ ಸಂಘಟನೆ ವೀಕ್ ಇತ್ತು. ಬಟ್ ಈ ಬಾರಿ ಅಲ್ಲೂ ನಮ್ಮ ಸಂಘಟನೆ ಸ್ಟ್ರಾಂಗ್ ಆಗಿದೆ ಆಯ್ತಲ್ಲ. 23ಕ್ಕೆ ಒಂದು ಮಟ್ಟದ ಒಂದು ದೊಡ್ಡ ಜಂಪ್ ನಮ್ಗಲ್ಲಿ ಸಿಗುತ್ತೆ ವೋಟ್ ಶೇರಲ್ಲಿ. 28ಕ್ಕಂತೂ ಗ್ಯಾರಂಟಿಯಲ್ಲಿ ನೇರ ಹಣಾಹಣಿ ಅಷ್ಟೇ ಎರಡು ಪಕ್ಷಗಳ ನಡುವೆ. ಅದು ನಾವು JDS ಆಗ್ಬೋದು, ನಾವು ಕಾಂಗ್ರೆಸ್ ಆಗ್ಬೋದು. ಆ ಮಟ್ಟಕ್ಕೆ ತಲುಪುತ್ತದು, ಆ ಮಟ್ಟಕ್ಕೆ ನಾವು ತಲುಪಿದೀವಿ ಆಲ್ರೆಡಿ. ಆದ್ರಿಂದ ಇಲ್ಲಿ ಹೊಂದಾಣಿಕೆ ಅನ್ನೋ ಪ್ರಶ್ನೆ ನಿಜವಾಗ್ಲೂ ಎಲ್ಲೂ ಇಲ್ಲವೇ ಇಲ್ಲ. ಮತ್ತೆ ನಮ್ಮ ಒಗ್ಗಟ್ಟಿನ ಬಗ್ಗೆ ಅಥವಾ ಕಾಂಗ್ರೆಸ್ಸಿನ ಒಗ್ಗಟ್ಟಿನ ಬಗ್ಗೆ ಮಾತಾಡ್ತಿದ್ರು ಅವರು. ನಾನು ನಿನ್ನೆಲ್ಲ ನೋಡ್ತಾ ಇದ್ದೆ, ಟಿವಿನಲ್ಲಿ ತೋರಿಸ್ತಾ ಇದ್ರು, DK ಶಿವಕುಮಾರ್ ಪೂಜೆ ಮಾಡಿಸ್ತಾ ಇದ್ದಿದ್ದು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ಲ? ಅವ್ರ ಕುಟುಂಬ ಸಮೇತ ಪೂಜೆ ಮಾಡಿಸ್ತಿದ್ರು ಗೊತ್ತು, ಚೀಫ್ ಮಿನಿಸ್ಟರ್ ಆಗ್ಬೇಕು ಅಂತ. ಚೀಫ್ ಮಿನಿಸ್ಟರ್ ಭವ ಅಂತ ಸಮಥಿಂಗ್ ಏನೋ ಹೇಳ್ತಿದ್ರಲ್ಲ, ಅದೆಲ್ಲ ಬರ್ತಿತ್ತು, ಯಾವ್ದೋ ಮಾಧ್ಯಮದಲ್ಲಿ ಬರ್ತಾ ಇತ್ತು. ಅವ್ರು ಆಲ್ರೆಡಿ ದೇವಸ್ಥಾನ ಸುತ್ತಾ ಇದ್ದಾರೆ ಆಯ್ತಲ್ವಾ, ಹಿಂದೂ ವಿರೋಧಿ. ಮತ್ತೆ ತಿರ್ಗಾ ಆಮೇಲೆ ಇದು ಹಿಂದೂ ವಿರೋಧಿ ಅಲ್ಲ ಅಲ್ಲ, ಅವ್ರು ಬಿಡಿ ಸರ್, ಮುನೇಶ್ವರ ಬೆಟ್ಟ ಯೇಸು ಬೆಟ್ಟ ಮಾಡಕ್ ಹೋದವರು. ನೀವೇ ಆಗ್ತಲ್ಲ, ನೆನ್ನೆ ಮಾಡಿದ್ ಹಿಂದೂ ವಿರೋಧಿ, ನೀವು ಅದೇ ಕೆಲಸನೇ ಮಾಡೋದು. ನೆಕ್ಸ್ಟ್ ಅದಾದ್ಮೇಲೆ ಯಾರಪ್ಪ ಅದು ಪರಮೇಶ್ವರ್ ಅವ್ರು ಹೇಳಿದ್ರಪ್ಪ, 1 ಡಜನ್ CM ಕ್ಯಾಂಡಿಡೇಟ್ಗಳಿದ್ದಾರೆ ನಮ್ಮಲ್ಲಿ ಅಂತ. ಅದನ್ನಲ್ಲ ಅವ್ರು ಹೇಳಿದ್ರಲ್ಲ ನಮ್ಮಲ್ಲಿ ಏನು ಒಗ್ಗಟ್ಟಿಲ್ಲ, ಹಂಗೆ ಒಗ್ಗಟ್ಟಿದೆ, ಎಲ್ಲರೂ ಚೆನ್ನಾಗಿ ಹೋಗ್ತಾ ಇದೀವಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇವ್ರ ದಿವಸಕ್ಕೆ ಒಂದೊಂದು ಹೇಳಿಕೆಗಳು ಕಟ್ಕೊಂಡು ಒಬ್ಬೊಬ್ಬರು ರಾಜಕಾರಣಿ, ಒಬ್ಬೊಬ್ಬ ನಾಯಕರು ಅನ್ನೋ ಥರ ಹೇಳ್ಕೊಂಡು ಹೋಗ್ತಾರೆ ಅವರು. ಇವರಲ್ಲಿ ಒಗ್ಗಟ್ಟು ಇದ್ದಿದ್ರೆ ಆಯ್ತಲ್ಲ, ಇವತ್ತು ಯಾಕೆ ಈ ಪರಿಸ್ಥಿತಿ ಬರ್ತಿತ್ತು, ಯಾಕೆ ಅವರೆಲ್ಲ ಹೇಳ್ಕೊಂಡು ತಿರುಗಬೇಕಾಗಿತ್ತು, ಹಿಂಗೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು. ಸರಿ ಕ್ವಿಕ್ಲಿ ಸಂದೇಶ. ಕಾರ್ಯಕರ್ತರು ನೀವಲ್ಲಿ ಮೇಲ್ಗಡೆ ಕೂತ್ಕೊಂಡು ಹೊಂದಾಣಿಕೆ ಒಪ್ಪಂದಗಳು ಮಾಡ್ಕೊಂಡ್ಬಿಡ್ತೀರಿ, ರಸ್ತೆ ಮೇಲೆ ಹೊಡೆದಾಡ್ತಿರೋ ಸಾಮಾನ್ಯ ಕಾರ್ಯಕರ್ತ ಅವನ ಕತೆ ಹೇಳಿ ಸರ್. ಸ್ಥಳೀಯವಾಗಿ ಅಲ್ಲಿ ಕಾರ್ಯಕರ್ತರು ಏನೇನೋ ಅನುಭವಿಸಿರ್ತಾರೆ. CT ರವಿ 4 ಸಲ ಗೆದ್ದವ್ರೆ ಡಸಂಟ್ ಮೀನ್ ದಟ್ ಎಲ್ಲರಿಗೂ ಶಾಸಕರಾಗಿ ಕೆಲಸ ಮಾಡೋರೆ ಅಂತಲ್ಲ. CT ರವಿ ಕೇಸರಿ ಕಲರ್ಗೆ ಶಾಸಕರಾಗಿ ಮಾಡಿರ್ತಾರೆ, ಮಿಕ್ಕಿದವ್ರಿಗೆ ಎಲ್ಲೆಲ್ಲಿ ಏನೇನು ಮಾಡಬೇಕೋ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ ಇರುತ್ತೆ ಸರ್, ಈ ಕೋಮುವಾದದವರ ಈ ಇದೆಯಲ್ಲ, ಆ ಕಾರ್ಯಕರ್ತರಿಗೆ ಮತ್ತು ವಿರೋಧ ಪಕ್ಷಗಳಿಗೆ ಕೊಡೋ ತೊಂದರೆಗಳಿದೆಯಲ್ಲ, ಆ ತೊಂದರೆಗಳಿಗೋಸ್ಕರ ಏನೇನೋ ಆಗಿರ್ತದೆ. ನಾನು ಹೇಳೋವರೆಗೂ ಬಿಡಿ ಇವ್ರಿಗೆ ಎಲ್ಲದೂ ಇದೇ ಪ್ರಾಬ್ಲಮ್ಮು. ಈಗ ಆ ವಿಷಯದಲ್ಲಿ ಭೋಜೇಗೌಡರು ಕೋಟ್ ಮಾಡಿರ್ಬೋದು, ಬಟ್ ವಿತ್ ರೆಸ್ಪೆಕ್ಟ್ ಏನು ಸಬ್ಜೆಕ್ಟಲ್ಲಿ ಕೋಟ್ ಮಾಡಿದ್ದಾರೆ ಗೊತ್ತಿಲ್ಲ. ನಮ್ಮ ಇದು ಪಕ್ಷದ ಅಭ್ಯರ್ಥಿ ಇರಬೇಕಾದ್ರೆ ಕುಮಾರಣ್ಣ ಹೋಗ್ಬಿಟ್ಟು ಇವತ್ತು ಪಂಚರತ್ನ ಯಾತ್ರೆನೂ ಮಾಡ್ಕೊಂಬಂದಿದ್ದಾರೆ. ಪಂಚರತ್ನ ಯಾತ್ರೆ ಮಾಡಿಕೊಂಡು ನಾವು ಗೆಲ್ಲಿಸಬೇಕು ಅಂತ ಬಂದಾಗ ಸ್ಥಳೀಯವಾಗಿ ಮನಸ್ತಾಪಗಳು ಏನೇನಾಗಿದೆಯೋ ಗೊತ್ತಿಲ್ಲ. ಆಡಿಯೋ ನಂತರ ಅಥವಾ ವಿಡಿಯೋ ನಂತರ ಎಲ್ಲ ಸೆಟ್ರೈಟು ಆಗುತ್ತೆ, ಇಲ್ಲ ಅಂತಲ್ಲ, ಇರ್ಬೋದು. ಆ ವಿಡಿಯೋನ ನಾನು ಅಲ್ಗಳೆಯಲ್ಲ, ಅಥವಾ ಇದನ್ನು ವಿರೋಧ ಇದು ಸುಮ್ಮನೆ ಯಾರೋ ಹಾಕಿದ್ದಾರೆ, ಇಲ್ಲ ಏನೋ ಮಾಡಿದ್ದಾರೆ, ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಹೇಳೋಷ್ಟು ಸಣ್ಣ ಲೆವೆಲ್ಗೆ ನಾನು ಹೋಗೋದಿಲ್ಲ. ಇರ್ಬೋದು. ಈ ವಿಡಿಯೋ ನೋಡಿದ ತಕ್ಷಣ ಇದನ್ನೆಲ್ಲ ಸರಿ ಮಾಡೋಂಥ ಸ್ಥಿತಿ 100% ಕುಮಾರಸ್ವಾಮಿ ಅವರು ಮಾಡೇ ಮಾಡ್ತಾರೆ. ಆಮೇಲೆ ಹೇಳಿದ್ರಲ್ಲ ಇವರು ಅದು ಯಾರನ್ನೋ ಕರ್ಕೊಂಬಂದ್ಬಿಟ್ಟವ್ರೆ ಅಂತ. ಈ ಜೋಳಿಗೆ ಗಿರಾಕಿಗಳು ಎಲ್ಲಿರ್ತಾರೋ ಗೊತ್ತಿಲ್ಲ, 5 ವರ್ಷಕ್ಕೊಂದ್ಸರಿ ಜೋಳಿಗೆ ಗಿರಾಕಿಗಳು ಬಂದ್ಬಿಡ್ತಾರೆ. ನಾನು ಇಲ್ಲಿ ಗೆಲ್ಲಿಸ್ತೀನಿ ಅಲ್ಲಿ. ಏನು ಕೋವಿಡಲ್ಲಿ ಬಂದಿದ್ರೆ ಇವರು ಜೋಳಿಗೆ ಹಾಕೊಂಡು ಇವರೆಲ್ಲ ಹೋಗಿ ನೀವು ಉಸ್ತುವಾರಿ ಇದ್ದು ಇರಿ. ನಾನು ಜೋಳಿಗೆ ನಿಮ್ದು ಎಲ್ಲರ ಹತ್ರಕ್ಕೂ
ಇಷ್ಟು ಕೋಟಿ ಕೊಡಿ ಇಷ್ಟು ಕೋಟಿ ಕೊಡಿ ಅಂತ ಮೋಹನ್ ಅವ್ರು ಹೇಳ್ಬಿಡಿ. ನೀವೇನ್ ಮೋಹನ್ ಅವ್ರು ಹೇಳ್ಬಿಡಿ. ಮುಗಿಸ್ಬಿಡಿ, ಶರಣಗೌಡ್ರೆ, time ಆಯ್ತು. ಕೋರ್ಟಿಗೆ ಹೋದಾಗ ನಿಮ್ ಇನ್ಕಮ್ ಟ್ಯಾಕ್ಸ್ ಇಡಿ ಅವ್ರು ಏನ್ ಮಾಡ್ತಾವ್ರ ಇಟ್ಕೊಳ್ಳಿ, ನಿಮ್ ಸರ್ಕಾರ ಅನ್ನೋದು ಮರಿಬೇಡಿ. ಅವ್ರು ಹೇಳ್ತಿರಲ್ಲ, ಸರಿ ಇಲ್ಲ. ಸರ್, ತೆಲಂಗಾಣ ಜೋಳಿಗೆ ವರ್ಕೌಟ್ ಆಗಿಲ್ಲ, ಆಂಧ್ರಾಗ್ ಬಂದ್ರು ಜೋಳಿಗೆ ವರ್ಕೌಟ್ ಆಗಿಲ್ಲ, ತೆಲಂಗಾಣಲ್ಲಿ ಯಾಮಾರಿದ್ರೆ ಒಳಕಾಕ್ಸೋರು ಜೋಳಿಗೆ ಅವ್ರನ್ನ. ಈ ಜೋಳಿಗೆ ಕೇಸ್ಗಳು ಕರ್ನಾಟಕದಲ್ಲಿ ಏನು ವರ್ಕೌಟ್ ಆಗಲ್ಲ. ಇವತ್ತು ಎಲ್ಲರನ್ನು ತೆಗೆದ್ಬಿಟ್ಟು ಇಬ್ರು ಬಂದಿದ್ದಾರೆ, ಕಾಯ್ತಾವ್ರೆ ಚೇರ್ಗೋಸ್ಕರ ಅಂತ. 28ಕ್ಕೆ ಫುಲ್ ಫ್ಲೆಜ್ ಅಂದ್ರಲ್ಲ, ಯಾರು ಜೋಳಿಗೆ ನಂಬರ್ 1 ಜೋಳಿಗೆ ನಂಬರ್ 2 ಬರ್ತಾರೆ. 28ಕ್ಕೆ ಅವ್ರ ಮುಖ ತೋರಿಸಿದ್ರೆ ಇಡೀ ಕರ್ನಾಟಕ ವೋಟ್ ಮಾಡತ್ ಬಿಡಿ. ಸರಿ, ಆಯ್ತು. ಅಲ್ಲ, ನನ್ನ ಹತ್ರ ಸಮಯ ಇದೆ. 30 seconds ನಾನು 30 seconds ಕೊಟ್ಬಿಡಿ, ಆಯ್ತು. 30 seconds ಅಲ್ಲಿ ಮುಗಿಸಿ. ನೋಡಿ, 224 ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಇಲ್ದಿರುವಂತ ಒಂದು ಪಕ್ಷ ಇದೆ JDS. ಇವಾಗ್ಲೂ ನೀವು ನೋಡಿ, ಸಮೀಕ್ಷೆಗಳು ಯಾವ್ದೇ ತೆಗೆದು ನೋಡ್ರಿ, 25ರಿಂದ 30 ದಾಟ್ತಾನೆ ಇಲ್ಲ ಅವರು. ಆಯ್ತಲ್ಲ, ಜನ ಈ ರೀತಿಯಾಗಿ ಚೀಮಾರಿ ಹಾಕಿ ಇವ್ರನ್ನ ಬೆಳೆಸ್ತಾನೆ ಇಲ್ಲ. ಇವರು ಎಲ್ಲೂ ಹೋಗೋದೇ ಇಲ್ಲ. ಇವ್ರು ಹೆಂಗೆ ಗೊತ್ತಾ, ಅದೇ ಹೇಳಿದ್ನಲ್ಲ, 5 ವರ್ಷಕ್ಕೆ ಒಂದ್ಸಲಿ ಲಾಸ್ಟ್ 6 ತಿಂಗಳಿರಂಗ್ ಬರೋದು. ಒಂದ್ ಕಡೆ ಒಂದು ಡ್ರಾಮಾ ಕಂಪ್ನಿ ಕಣ್ಣೀರ್ ಹಾಕೊಂಡು ಕುತ್ಕೊಳ್ಳೋದು, ಇನ್ನೊಂದ್ ಕಡೆ ಇನ್ನೊಂದು ಡ್ರಾಮಾ ಕಂಪ್ನಿ ಇನ್ನೊಂದು ನಾಟಕ ಮಾಡ್ಕೊಂಡು ಕುತ್ಕೊಳ್ಳೋದು. ಬರೀ ನಾಟಕ ಮಾಡ್ಕೊಂಡೆ ರಾಜಕಾರಣ ಮಾಡ್ಕೊಂಡ್ ಬಂದ್ಬಿಟ್ರು. ಅದಕ್ಕೆ ಜನ ಹೇಳಿದ್ನಲ್ಲ, ದಕ್ಷಿಣ ಕನ್ನಡದಲ್ಲೆಲ್ಲ ಹೋದ್ರೆ ಇವ್ರ ಪಕ್ಷದ ಸಿಂಬಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಇವ್ರ ಪಕ್ಷದ ಸಿಂಬಲೇ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಪಕ್ಷದಲ್ಲಪ್ಪ, ನಾವು ಮಾತಾಡ್ತಿರೋದೇನಪ್ಪ ಇವತ್ತು, ನೀವು ಅದಕ್ಕೆ ಮಾತಾಡ್ತಾ ಇಲ್ಲ. ನೀವು ಅರಣ್ಯದಲ್ಲಿ ಹೋಗೊಂಡ್ ಡ್ರೆಸ್ಸು, ಶರಣಗೌಡ್ರೆ, ಮೋಹನ್ ವಿಶ್ವ ಅವರೇ, ತುಳಸಿನಾಥ, ಸಮಯ ಆಗಿದೆ ಅಷ್ಟೇ. ರಮೇಶ್ ಬಾಬು ಅವರೇ, ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಶರಣಗೌಡ್ರೆ, ಥ್ಯಾಂಕ್ ಯು. ಮೋಹನ್ ವಿಶ್ವ, ಥ್ಯಾಂಕ್ ಯು. ಎಲೆಕ್ಷನ್ ಫಿಕ್ಸಿಂಗ್, ಒಂದಷ್ಟು ಪ್ರಶ್ನೆಗಳು ಆ ಆಡಿಯೋನಲ್ಲಿ ಇವ್ರನ್ನ ಕೇಳಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಸೋಮಣ್ಣನವರದ್ದು ಎನ್ನಲಾದ ಧ್ವನಿಯಲ್ಲಿ ಮಾತಾಡಿದಂಥ ವ್ಯಕ್ತಿ ಅವ್ರು ಹೇಳ್ತಾರೆ, ಇವ್ರನ್ನ ಕೇಳಕ್ ಹೋಗ್ಬೇಡ, ಇವರು ಯಾರು ಅಂತ ಕೇಳ್ತಿದ್ದೀನಿ, ಅಷ್ಟು ಕೊಟ್ಟು ಬಿಡ್ತೀನಿ, ಇಷ್ಟು ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ. ಅದು ಕೊಡೋದಕ್ಕೆ ಕಾರಣ ಏನು ಅಂತ ಕೇಳ್ತೀನಿ. ಒಂದು ತೀವ್ರವಾದ ಪೈಪೋಟಿಯಲ್ಲಿ ಈ ರೀತಿಯ ಕಣ್ಣಿಗೆ ಕಾಣದಂಥ, ಈಗ ಕಂಡಿರುವಂಥ, ಕಿವಿಗೆ ಕೇಳದಂಥ, ಈಗ ಕಿವಿ ಮೇಲೆ ಬಿದ್ದಿರುವಂಥ ಈ ರೀತಿಯ ಅನಧಿಕೃತ ಒಪ್ಪಂದ ಹೊಂದಾಣಿಕೆಗಳು ಸರ್ವೇ ಸಾಮಾನ್ಯ. ನನ್ನ ನಿಮ್ಮ ಮತದಾನದ ಉದ್ದೇಶ, ಆ ಉದ್ದೇಶದ ಪೂರೈಕೆ ಆಗ್ತಿದೆಯಾ? ಯಾರ ಮೇಲೆ ವಿಶ್ವಾಸ ಇಟ್ಟು ನಾವು ಮತ ಹಾಕ್ತಿದ್ದೀವಿ, ಅವರು ವಿಶ್ವಾಸವನ್ನು ಕಳ್ಕೊಳ್ಳೋ ಅಂಥ ಹೊಂದಾಣಿಕೆಯನ್ನು ಮಾಡ್ಕೊಂಡ್ಬಿಟ್ರೆ ಸ್ಪರ್ಧೆ ನಿಜವಾಗ್ಲೂ ಅರ್ಥಪೂರ್ಣವಾದ ರೀತಿಯಲ್ಲಿ ಆಗ್ತಿದೆಯಾ? ಈ ಪ್ರಶ್ನೆಗಳ ಜೊತೆ ಮುಗಿಯುತ್ತೆ ಇವತ್ತಿನ ಟು ದ ಪಾಯಿಂಟ್. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. Channels 15 ಅನ್ನೋ ಸಿದ್ಧ